ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ತಮ್ಮನೇಲಿ ನೋಡಿ ನಿಮಗೆಲ್ಲ ಆಶ್ಚರ್ಯ ಆಗಿರಬಹುದು. ಏನಪ್ಪ, ಪ್ರಥಮ ಬಾರಿಗೆ ನಮ್ಮ ವಕೀಲರು ಒಂದು ಸಿನಿಮಾದ ಬಗ್ಗೆ ರಿವ್ಯೂ ಮಾಡಲಿಕ್ಕೆ ಬಂದಿದ್ದಾರಲ್ಲ ಅಂತ ಹೇಳಿ. ಎಸ್, ಟಾಕ್ಸಿಕ್ ಸಿನಿಮಾದ ಬಗ್ಗೆ ಮಾತಾಡಲೇಬೇಕು ಅಂತ ಹೇಳಿ ನನ್ನ ಜೀವನದಲ್ಲಿ ಪ್ರಥಮ ಬಾರಿಗೆ ಒಂದು ಸಿನಿಮಾಗೆ ರಿವ್ಯೂ ಮಾಡಬೇಕು ಅಂತ ಹೇಳಿ ಬಂದಿದ್ದೇನೆ. ಯಾಕೆ ಅಂತ ಕೂಡ ಹೇಳಿಬಿಡ್ತೇನೆ. ಯಾಕೆ ಈ ಒಂದು ತೀರ್ಮಾನವನ್ನು ಮಾಡಿದೆ ನಾನು ಅಂತ ಹೇಳಿ. ಕನ್ನಡಿಗನಾಗಿ ಕನ್ನಡದ ಮೇಲೆ ಅಭಿಮಾನವನ್ನು ಹೊಂದಿ ಕನ್ನಡದ ಸಿನಿಮಾವನ್ನು ತುಳಿಯುತ್ತಿರುವಂತಹ ಕನ್ನಡಿಗರಿಗೆ ಪ್ರಬುದ್ಧತೆಯೇ ಇಲ್ವಾ, ಮೆಚುರಿಟಿನೇ ಇಲ್ಲವಾ ಏನೋ, ಬಿಕಾಸ್ ಈ ಫಿಲಮ್ ಮಾಡಿರೋದೇ ಫೇರಿ ಟೇಲ್ ಸ್ಟೋರಿ ಫಾರ್ ಗ್ರೋನ್ ಅಪ್ ಗಾಯ್ಸ್ ಅಂತ ಹೇಳಿ ಕರೆಯಲಾಗಿದೆ. ಅಂದರೆ ಬೌದ್ಧಿಕವಾಗಿ ಬುದ್ಧಿಯಲ್ಲಿ ಯಾರು ಬೆಳೆದಿದ್ದಾರೋ, ಯಾರು ಒಂದು ವಿಚಾರವನ್ನು ವಿಮರ್ಶೆ ಮಾಡುವ ಶಕ್ತಿ ಇದೆಯೋ, ಅದನ್ನು ಅರ್ಥೈಸಿಕೊಳ್ಳುವ ಶಕ್ತಿ ಇದೆಯೋ, ಅದನ್ನು ಸರಿಯಾದ ನಿಟ್ಟಿನಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ಪ್ರಬುದ್ಧತೆ ಇದೆಯೋ ಅಂಥವರಿಗಾಗಿ ಮಾಡಿದಂತಹ ಒಂದು ಸಿನಿಮಾ ಅಂತ ಇದನ್ನು ಹೇಳಲಾಗಿದೆ. ಈ ಒಂದು ನೆಗೆಟಿವ್ ಎಲ್ಲಿ ನೋಡಿದ್ರೂ ನೆಗೆಟಿವ್ ರಿವ್ಯೂಸ್ಗಳು. ಯಾಕೆ ಅಷ್ಟೊಂದು ನೆಗೆಟಿವ್ ಮಾಡುವಂತಹ ಸಿನಿಮಾ ಖಂಡಿತ ಯಶ್ ಮಾಡುವವನಲ್ಲ. ಯಾಕೆ ಅಂತ ಹೇಳಿದರೆ, ಆತನ ಒಂದು ಡ್ರೀಮ್ ಆಗಲಿ, ಆತನ ಒಂದು ವಿಷನ್ ಆಗಲಿ, ಆತನ ಒಂದು ಲೈಫ್ ಸ್ಟೈಲ್ ಆಗಲಿ, ಆತನ ಒಂದು ಡೆಡಿಕೇಶನ್ ಆಗಲಿ ಖಂಡಿತವಾಗಿಯೂ ನಾನು ಮೆಚ್ಚಿಕೊಂಡಿದ್ದೇನೆ. ಮತ್ತು ಕನ್ನಡದ ಮತ್ತು ಕರ್ನಾಟಕದ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾರಾಜಿಸಬೇಕು, ಅದಕ್ಕೆ ಬೆಲೆಯನ್ನು ಮಾನ್ಯತೆಯನ್ನು ತಂದುಕೊಡಬೇಕು, ವಿಶ್ವ ಮಟ್ಟದಲ್ಲಿ ಅದಕ್ಕೆ ಒಂದು ಮಾನ್ಯತೆ ಸಿಗಬೇಕು ಅಂತ ಹೇಳಿ ಪಣ ತೊಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಕನ್ನಡದ ಹುಡುಗಾರಿ ಯಶು, ಆತನ ಬಗ್ಗೆ ಇಲ್ಲ ಸಲ್ಲದ ನೆಗೆಟಿವ್ಗಳನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಕನ್ನಡದ ಅಭಿಮಾನಿಯಾಗಿ ಮತ್ತು ಯಶನ್ನು ವೈಯಕ್ತಿಕವಾಗಿ ಆತನನ್ನು ಪ್ರೀತಿಸುವವನಾಗಿ ನಾನು ಮಾತಾಡಲೇಬೇಕು, ನಾನು ನನ್ನ ಅಭಿಪ್ರಾಯವನ್ನು ಕೂಡ ತಿಳಿಸಬೇಕು ಅಂತ ಹೇಳಿ ಕೂತಿದ್ದೇನೆ. ಯಾಕೆ ಅಂತ ಹೇಳಿದರೆ, ದೇಶದಲ್ಲಿ ಅನಾಹುತಗಳು ಯಾವಾಗ ಆಗುತ್ತೆ ಗೊತ್ತಾ? ಮಾತನಾಡುವ ವ್ಯಕ್ತಿಗಳು ಮಾತನಾಡದೇ ಇದ್ದಾಗ, ಮಾತನಾಡಲು ಬರದೇ ಇರುವಂತಹ ವ್ಯಕ್ತಿಗಳು ಮಾತನಾಡಿದಾಗ ಅನಾಹುತಗಳಾಗೋಗುತ್ತೆ. ಆದ್ದರಿಂದ ಯಾರು ಇನ್ನು ಗ್ರೋನಪ್ಪೇ ಆಗಿಲ್ಲವೋ ಅರ್ಥ ಮಾಡ್ಕೊಳ್ಳೋಕ್ಕೆ, ಅಂಥವರೆಲ್ಲ ನೆಗೆಟಿವ್ಗಳನ್ನ ಮಾಡ್ಕೊಂಡು ಕೂತಿದಾಗ, ಸೊ ಗ್ರೋನಪ್ ಆಗಿರೋಂಥವ್ರ ರಿವ್ಯೂ ಹೇಗಿರುತ್ತೆ ಅನ್ನೋದನ್ನು ತಿಳಿಸಬೇಕು ಅಂತ ಹೇಳಿ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ. ಈ ಒಂದು ವಿಡಿಯೋದಲ್ಲಿ ಏನನ್ನು ನೀವು ತಿಳ್ಕೊಳ್ಬಹುದು ಅನ್ನೋದನ್ನು ನಾನು ಈ ಮುಖಾಂತರ ತಿಳಿಸ್ತೇನೆ. ಈ ವಿಡಿಯೋ ಮಾಡೋದಕ್ಕೆ ಪ್ರೇರಣೆ ಏನು ಗೊತ್ತಾ? ಯಶ್ ಮಾಡಿದಂತಹ ಒಂದು ಯಶಸ್ಸು. ಆತ ಅಲ್ಪಾವಧಿಯಲ್ಲಿ ಕಡಿಮೆ ಸಿನಿಮಾಗಳನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಬ್ಬ ಹೀರೋ ಅಂದರೆ ಹೀಗಿರ್ಬೇಕು, ಹೀರೋ ಮಾಡೆಲ್ ಅಂದರೆ ಹಿಂಗಿರ್ಬೇಕು, ಹೀರೋ ಪ್ರಾಡಕ್ಟ್ ಅಂದರೆ ಹಿಂಗಿರ್ಬೇಕು. ಏನ್ರಿ ಆತನ ಲುಕ್ಕು, ಆತನ ಗೆಸ್ಚರು, ಆತನ ಕಾಸ್ಟ್ಯೂಮು, ಆತನ ಮ್ಯಾನರಿಸಮ್, ಆ ಬಾಡಿ ಲ್ಯಾಂಗ್ವೇಜ್, ಆ ಖಡಕ್ಕಾಗಿ ಮಾಡ್ತಕ್ಕಂಥ ಸ್ವ್ಯಾಗ್ಗಳು ನೋಡೋದೇ ಒಂದು ಹಬ್ಬಾರಿ. ಹೋಗಿ ನೋಡ್ರಿ, ಸಿನಿಮಾನ ನೋಡಿ. ಹಿತ್ತಾಳೆ ಕಿವಿಗಳ ಥರ ಯಾರೋ ಹೇಳಿದ್ದನ್ನು ಕೇಳ್ಕೊಂಡು ಇಮ್ಮೆಚೂರ್ಡ್ ಆಗಿ ಚೈಲ್ಡ್ ಚಪಾತಿಗಳ ಥರ ಬಿಹೇವ್ ಮಾಡೋದಲ್ಲ. ಹೋಗಿ ಮೆಚುರಿಟಿಯನ್ನು ಇಟ್ಕೊಂಡು ಒಂದು ಸಿನಿಮಾವನ್ನು ಅನಲೈಸ್ ಮಾಡೋ ಶಕ್ತಿ ನಿಮಗಿದೆಯಾ? ನೀವು ಗ್ರೋನ್ ಅಪ್ ಆಗಿದ್ದೀರಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕಾದ್ರೂ ಹೋಗಿ ಸಿನಿಮಾನ ನೋಡಿ, ಯಾರ್ಯಾರ್ದೋ ಕೇಳ್ಕೊಂಡು ಮಾತಾಡುವಂಥದ್ದಲ್ಲ. ಸೊ ಅಂತಹ ಒಂದು ವ್ಯಕ್ತಿಯನ್ನು ನಾವು ನಿಜವಾಗಿ ಗೌರವಿಸುವಂತಹ ದಿನ ಇದಾಗಿದೆ. ಆದ್ದರಿಂದ ಒಂದು ಒಳ್ಳೆಯ ವಿಷನ್ ಇಟ್ಕೊಂಡು, ಒಂದು ಡ್ರೀಮ್ಸ್ ಇಟ್ಕೊಂಡು, ಒಂದು ಕನ್ನಡದ ಬಾವುಟವನ್ನು, ಕೀರ್ತಿ ಪತಾಕೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾರಾಜಿಸಬೇಕು ಅಂತ ಹೇಳಿ ಪಣ ತೊಟ್ಟಂಥ ಒಬ್ಬ ನಮ್ಮ ಹುಡುಗನಿಗೆ ನಾವೇ ಸಪೋರ್ಟ್ ಮಾಡಲಿಲ್ಲ ಅಂದರೆ ಹೇಗ್ರಿ? ನಮ್ಮ ಮನೆ ಮಕ್ಕಳು ಎಲ್ಲ 100% ಎಲ್ಲ ಸರಿಯಾಗಿರ್ತಾರಾ? ಹಾಗೆ ಒಂದು ಸಿನಿಮಾ ಅಂದಮೇಲೆ ಒಬ್ಬರಿಗೆ ಪ್ಲಸ್ ಕಾಣುತ್ತೆ, ಒಬ್ಬರಿಗೆ ಮೈನಸ್ ಕಾಣುತ್ತೆ, ಇದ್ದೇ ಇರುತ್ತೆ. ಬೆನ್ನು ತಟ್ಟುವುದು ನಮ್ಮ ಆದ್ಯ ಕರ್ತವ್ಯ ರೀ. ಅದಕ್ಕಾಗಾದರೂ ಪ್ರತಿಯೊಬ್ಬರು ಸಿನಿಮಾನ ಹೋಗಿ ದುಡ್ಡು ಕೊಟ್ಟು ನೋಡ್ರಿ, ಸುಮ್ಮನೆ ಏನೇನೋ ಮಾಡಬೇಡಿ. ಮತ್ತು ಎಲ್ರಿಗೂ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ಆ ಸಿನಿಮಾ ಕಟ್ಟುಗಳನ್ನ ಮಾಡಿ ತೊಗೊಂಡು ಇನ್ಸ್ಟಾಗ್ರಾಮ್ಗಳಲ್ಲಿ ದಯವಿಟ್ಟು ಹಾಕಬೇಡಿ. ನೀವು ನಿಜವಾಗ್ಲೂ ಪ್ರೀತಿಸೋರಾದರೆ ಅದನ್ನು ಮಾಡಬೇಡಿ. ಅದನ್ನು ಬಿಟ್ಟು ನಿಮ್ಮ ರಿವ್ಯೂಗಳನ್ನು ತಿಳಿಸಿ ಸಾಕು. ಸಿನಿಮಾನ ಅವ್ರು ಹೋಗಿ ಥಿಯೇಟ್ರಲ್ಲಿ ನೋಡಲಿ. ನೀವು ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲ ಸಿನಿಮಾಗಳನ್ನ ತೋರಿಸ್ಬಿಟ್ರೆ ನಿಮ್ಗೆ ಇಷ್ಟ ಬಂದಂಗೆ ಅವರು ಹೇಗೆ ಅವರು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ? ಮತ್ತು ಅವರು ಅದನ್ನು ಫೀಲ್ ಮಾಡೋದಕ್ಕೆ ಸಾಧ್ಯ? ಒಬ್ಬೊಬ್ಬರು ಒಂದೊಂದು ದೃಷ್ಟಿನಲ್ಲಿ ನೋಡ್ತಾರೆ. ಆ ಫೀಲ್ ಮಾಡೋದಕ್ಕೆ ಬಿಡಿ ಜನಗಳನ್ನು.
ಸೊ ಖಂಡಿತ ಇನ್ನೊಬ್ಬರ ಶ್ರಮವನ್ನು ಗೌರವಿಸುವುದನ್ನು ಕಲಿಯಿರಿ. 4.5 ವರ್ಷಗಳು ಸತತವಾದಂತಹ ಒಂದು ಪ್ರಯತ್ನವನ್ನು ಹಾಕಿ ಅವರು ಒಂದು ರಿವೀಲ್ ಕೂಡ ಮಾಡದ ಹಾಗೆ ಸಸ್ಪೆನ್ಸನ್ನು ಮೇಂಟೈನ್ ಮಾಡಿ ಅವರು ಸಿನಿಮಾನ ರಿಲೀಸ್ ಮಾಡೋದು. ನೀವು ಒಂದಿನದಲ್ಲಿ ಕೂತ್ಕೊಂಡು ಇಷ್ಟ ಬಂದಂಗೆ ನಿಮ್ಗೆ ಬೇಕಾಗಿದ್ದು ಕಟ್ಗಳು ಮಾಡ್ಕೊಂಡು ಹಾಕ್ಕೊಳ್ಳೋದಕ್ಕಲ್ಲ, ಬಾಯಿಗೆ ಬಂದಾಗ ಮಾತಾಡೋದಕ್ಕಲ್ಲ. ಒಂದು ಯಾವುದೇ ಇನ್ನೊಬ್ಬರ ಒಂದು ವ್ಯಕ್ತಿತ್ವವನ್ನು, ಅವರ ಶ್ರಮವನ್ನು ಗುರುತಿಸುವಂತಹ ಒಂದು ಔದಾರ್ಯವನ್ನು, ದೊಡ್ಡತನವನ್ನು ಬೆಳೆಸಿಕೊಳ್ಳುವಂಥವರಾಗಿ ಕನ್ನಡಿಗರು ಉದಾರ ಮನಸ್ಸಿನವರು ಅಂತ ಹೇಳ್ತಾರೆ. ಸೊ ಅದನ್ನು ಇಟ್ಕೊಳ್ಳಿ ಅನ್ನೋದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈ ಸಿನಿಮಾ ಏನು ಹೇಳುತ್ತೆ ಅನ್ನೋದನ್ನು ಹೇಳಿಬಿಡ್ತೇನೆ. ಜೊತೆಗೆ ಇನ್ನು ಯಶ್ ಬಗ್ಗೆ ಹೇಳೋದಾದರೆ, ಆತನ ಆಪ್ಕಿ ಅದಾಲತ್ ಪ್ರೋಗ್ರಾಮ್ ಕೂಡ ನಾನು ನೋಡಿದ್ದೇನೆ. ಆತನು ಮಾತನಾಡಿರುವಂತಹ ಒಂದು ಮಾತುಗಳು ಎಷ್ಟು ಅತ್ಯದ್ಭುತ, ಅರ್ಥಗರ್ಭಿತ ಮತ್ತು ಪ್ರೌಢಿಮೆಯಿಂದ ಕೂಡಿದೆ. ಮೆಚುರಿಟಿ ಕಾಣ್ತಾ ಇದೆ. ಆದ್ದರಿಂದ ನೋಡಿ, ಒಂದು ಮಾತಾಡುವಾಗ ತನ್ನ ತಂಗಿಯನ್ನು ನೆನೆಸ್ಕೊಳ್ತಾನೆ, ತಂದೆ ತಾಯಿಯನ್ನು ನೆನೆಸ್ಕೊಳ್ತಾನೆ, ಹೆಂಡತಿಯನ್ನು ನೆನೆಸ್ಕೊಳ್ತಾನೆ. ಸೊ ಈ ರೀತಿಯಾಗಿ ಮಾತನಾಡ್ತಾನೆ. ಮತ್ತು ಬೇರೆ ಭಾಷೆಗಳನ್ನು ಕಲಿತುಕೊಂಡು ಅದನ್ನು ಗೌರವಿಸ್ತಾ ಇದ್ದಾನೆ. ಬೇರೆಯವ್ರು ಯಾರು ಬಂದರೆ, ತೆಲುಗಿನವ್ರು ನಮ್ಮ ರಾಜ್ಯಕ್ಕೆ ಬಂದರೆ ಏನು ಮಾಡ್ತೀರಾ, ನಮಸ್ಕಾರ ಅಂತ ಹೇಳ್ಬಿಟ್ಟು ಮಿಕ್ಕಿದ್ದು ತೆಲುಗಿನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಡೈಲಾಗ್ ಹೊಡೆದು. ಆದರೆ ಈತ ನಿಜವಾಗಿಯೂ ಪ್ರತಿಯೊಂದು ಭಾಷೆಯನ್ನು ಗೌರವಿಸುವವನಾಗಿದ್ದಾನೆ. ಆದ್ದರಿಂದ ಆತ ಭಾಷೆಗಳನ್ನು ಕಲ್ತುಕೊಳ್ತಾ ಇದ್ದಾನೆ. ರಿಯಲಿ ಐ ಆಮ್ ವಂಡರ್. ಆತನನ್ನು ನೋಡಿದ್ರೆ, ಆತನ ಡೆಡಿಕೇಶನನ್ನು ನೋಡಿದ್ರೆ, ಕನ್ನಡ, ಹಿಂದಿ, ತಮಿಳ್, ತೆಲುಗು ಎಲ್ಲ ಭಾಷೆಗಳನ್ನು ಕಲಿಯುವಂತಹ ಪ್ರಯತ್ನ ಮಾಡಿ ಅಷ್ಟು ಅತ್ಯದ್ಭುತವಾಗಿ ಮಾತನಾಡ್ತಾ ಇದ್ದಾನೆ ಅಂದರೆ ನಿಜವಾಗಿಯೂ ಆತ ನ್ಯಾಷನಲ್ ಸ್ಟಾರ್ ಅಲ್ಲ, ಇಂಟರ್ನ್ಯಾಷನಲ್ ಸ್ಟಾರ್ ಇವತ್ತು ಅನ್ನೋದನ್ನು ಒಪ್ಕೊಳ್ಬೇಕು ನೀವೆಲ್ಲ. ಬರೀ ಮೇಲ್ಮೇಲೆ ತಿಳ್ಕೊಂಡು 2 ಡೈಲಾಗ್ಗಳನ್ನ ಹೊಡ್ಕೊಂಡು ಹೋಗೋದಲ್ಲ. ಇನ್ನೊಂದು ಭಾಷೆಯಲ್ಲಿ ನಾನು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀನಿ ಅಂದರೆ ಆ ಭಾಷೆಯನ್ನು ನಾನು ಕಲಿಬೇಕು, ಆ ಭಾಷೆಯಲ್ಲಿ ನಾನು ಮಾತನಾಡಬೇಕು, ಆ ಭಾಷೆಯಲ್ಲಿ ಜನಗಳ ಒಂದು ಭಾವನೆಗಳಿಗೆ ಸ್ಪಂದಿಸಬೇಕು ಅಂತ ಅಷ್ಟರ ಮಟ್ಟಿಗೆ ಶ್ರಮ ಹಾಕಿ ಕಲಿತಾ ಇದ್ದಾನಲ್ಲ, ಇವನಲ್ವೇನ್ರಿ ನಾಯಕ ಅಂತ ಹೇಳಿದ್ರೆ. ಈತನನ್ನು ಬೆಳೆಸ್ರಿ, ಈ ಹುಡುಗನನ್ನು ಬೆಳೆಸಿ, ಈತನಿಂದ ಇನ್ನೂ ಏನು ಅತ್ಯದ್ಭುತ ಕೆಲಸಗಳು ನಡೆಯುತ್ತೆ. ಖಂಡಿತವಾಗಿಯೂ ಯಶ್ ಹೇಳಿದ ಹಾಗೆ ಕನ್ನಡಿಗರು ತಲೆ ತಗ್ಸೋ ಕೆಲಸ ಎಂದಿಗೂ ಯಶ್ ಮಾಡೋದಿಲ್ಲ ಅಂತ ನಾನು ಭಾವಿಸ್ತೇನೆ. ಹಾಗೂ ಆತನನ್ನು ಬೆಳೆಸಿ ಅನ್ನೋದನ್ನು ಕೂಡ ನಾನು ಹೇಳ್ತೇನೆ. ಒಂದು ಸುಂದರವಾದಂತಹ ಸ್ಫುರದ್ರೂಪಿ, ಒಳ್ಳೆ ದೇಹವನ್ನು ಮಡಿಕೊಂಡಿದ್ದಾನೆ. ಮತ್ತು ಆ ಸಿನಿಮಾದಲ್ಲಿ 3 ಶೇಡ್ಗಳಲ್ಲಿ ಆತ ತನ್ನ ದೇಹವನ್ನು ರೆಡಿ ಮಾಡಿಕೊಂಡಿದ್ದಾನೆ. ಒಂದು ತಂದೆಯ, ಒಂದು ಮಗನ ರೋಲ್ ನೋಡಿ ಎಷ್ಟು ಎನರ್ಜೆಟಿಕ್ ಆಗಿದೆ. 18 kg ಕಡಿಮೆ ಮಾಡ್ಕೊಂಡಿದ್ದಾನೆ. ಮತ್ತು ಅಷ್ಟು ಸಪೂರನಾಗಿ ಕಾಣಿಸ್ತಾ ಇದ್ದಾನೆ. 20 ವರ್ಷದ ಹುಡುಗನ ಥರ ಮಾಡ್ಕೊಳ್ಳೋದು ಇದೆಯಲ್ಲ, ಎಷ್ಟು ಕಷ್ಟ ರೀ. ಯಾರೋ ಒಬ್ಬ ಕೆಲಸಕ್ಕೆ ಬರೋದನ್ನು ಹೇಳ್ತಾನೆ, ಗಡ್ಡ ಮೀಸೆ ತೆಗೆದ್ರೆ ಕೋಳಿ ಪಿಳ್ಳೆ ಥರ ಕಾಣಿಸ್ತಾವನೆ ಅಂತ. ಅವನ ಎನರ್ಜಿ, ಆ ಸೈಕೋ, ಆ ರೋಲ್ ಹೆಂಗೆ ಮಾಡಿದ್ದಾನೆ ಗೊತ್ತಾ, ಎಷ್ಟು ಎನರ್ಜಿ ಇದೆ ಗೊತ್ತಾ. ಅದರಲ್ಲಿ ಮಾಡೋದಕ್ಕೆ ಒಂದು ಯೋಗ್ಯತೆ ಬೇಕಾಗುತ್ತೆ. ಎಲ್ಲರೂ ಮಾತಾಡ್ತಾರೆ, ಆದರೆ ಮಾಡೋದಕ್ಕೆ ಯೋಗ್ಯತೆಗಳಿರಬೇಕಾಗತ್ತೆ. ಆದ್ದರಿಂದ ಆತನ ಡೆಡಿಕೇಶನ್ನು ಆ ಸಿನಿಮಾದಲ್ಲಿ ಎದ್ದು ಕಾಣಿಸ್ತಾ ಇದೆ. ಸುಂದರ ಸ್ಫುರದ್ರೂಪಿ ರೀ ನಮ್ಮ ಕನ್ನಡದ ಹುಡುಗ. ಹೀರೋ ಅಂದರೆ ಹಿಂಗಿರಬೇಕು ಅಂತ ಇದ್ದಾನೆ ನೋಡ್ರಿ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಳೀತಾನೆ ಹುಡುಗ. ಇವತ್ತು ಆ ಸಿನಿಮಾದಲ್ಲಿ ನೀವೇನು ಬೇಡ, ನೀವು ಹಾಕಿರೋ ದುಡ್ಡಿಗೆ ಯಾವತ್ತೂ ಮೋಸ ಆಗಲ್ಲ. ಹಾಕಿರೋ ದುಡ್ಡಿಗೆ ಅವ್ರು ಬಳಸಿರೋ ಕಾಸ್ಟ್ಯೂಮು, ಆ ಹೀರೋ ಅಂದರೆ ಕಾಣಿಸೋ ರೀತಿ, ಆ ಸ್ವ್ಯಾಗು, ಆ ಸ್ಟೈಲು, ಆ ಬಾಡಿ ಲ್ಯಾಂಗ್ವೇಜ್, ಮತ್ತು ಆ ಒಂದು ಫಿಲ್ಮ್ ಮೇಕಿಂಗ್, ಆ ಬ್ಯಾಕ್ಗ್ರೌಂಡ್ ಎಲ್ಲವೂ ಅತ್ಯದ್ಭುತವಾಗಿ ಮೂಡಿ ಬಂದಿದೆ. ಇದೊಂದು ಹಬ್ಬ ರೀ, ನೋಡಿ ಹೋಗಿ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ತನ್ನ ಹೆಂಡತಿಯನ್ನು, ಮಕ್ಕಳನ್ನು, ಕುಟುಂಬವನ್ನು ಪ್ರೀತಿಸುವಂತಹ ವ್ಯಕ್ತಿ ಆತ. ಒಂದು ಒಳ್ಳೆ ವ್ಯಕ್ತಿ ಆಗಿದ್ದಾನೆ. ಇಸ್ ಎ ಟೋಟಲಿ ಹೀರೋಗಿರಬೇಕಾದಂಥ ಒಂದು ಪ್ಯಾಕೇಜ್ ಇದೆ. ಜೊತೆಗೆ ಸ್ವಯಂಭೂ ಅಂತ ಕರಿತೀವಲ್ಲ, ಯಾರ ಒಂದು ಸಹಾಯವೂ ಇಲ್ಲದೆ ಒಂದು ದೊಡ್ಡ ಡ್ರೀಮನ್ನು ಕಟ್ಟಿಕೊಂಡು ಬೆಳೀತಾ ಇರುವಂಥ ಒಬ್ಬ ಕೆಚ್ಚಿರ್ತಕ್ಕಂಥ ಕೆಚ್ಚದೆಯ ಗಂಡು ಯಶ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸೊ ಖಂಡಿತವಾಗಿಯೂ ಕೂಡ ನೀವು ಈ ಸಿನಿಮಾನ ಹೋಗಿ ನೋಡಬೇಕು. ಈಗ ನೆಗೆಟಿವ್ಗಳನ್ನ ಮಾಡ್ತಾ ಇದ್ದಾರಲ್ಲ, ಟಾಕ್ಸಿಕ್ ಅಲ್ಲ, ಇದು ಟಾರ್ಚರ್, ಇದು ಹಾಗೆ ಹೇಗೆ ಅಂತ, ದೇ ಆರ್ ಆಲ್ ನಾಟ್ ಗ್ರೋನ್ ಅಪ್ ಪೀಪಲ್. ಅವರು ಬೆಳೆದೇ ಇಲ್ಲ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ದೇ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಆಫ್ ದಿ ಮೂವಿ. ಏನು ಹೇಳಲಾಗಿದೆ ಅನ್ನೋದನ್ನು ಅರ್ಥ ಆಗದೆ ಇರೋದ್ರಿಂದ ನಾನು ಒಬ್ಬ ವಕೀಲನಾಗಿ ಅದನ್ನು ಡಿಕೋಡ್ ಮಾಡಲಿಕ್ಕೆ ಬಯಸ್ತೇನೆ. ಪ್ರಥಮ ಬಾರಿಗೆ ಇಷ್ಟು ಸಮಯವನ್ನು ತಗೊಂಡು ಮಾತನಾಡ್ತಾ ಇದ್ದೀನಿ ಅಂದರೆ ಓನ್ಲಿ ಜಸ್ಟ್ ಬಿಕಾಸ್ ಆಫ್ ಯಶ್ ಅನ್ನೋನು ಒಂದು ಶಕ್ತಿ, ಕನ್ನಡದ ಕೀರ್ತಿಯನ್ನು
ಪತಾಕೆಯನ್ನು ಆರಿಸಿದಂಥ ವ್ಯಕ್ತಿ. ಮತ್ತು ಆತ ಮಾತನಾಡಿರೋದನ್ನು ಎಲ್ಲವನ್ನು ಕೂಡ ಅವನು ಏನು ಮ್ಯಾನಿಫೆಸ್ಟೇಷನ್ ಏನಿತ್ತು ಅದನ್ನು ಎಲ್ಲವನ್ನು ಕೂಡ ರುಜುವಾತು ಮಾಡ್ತಾ ಇದ್ದಾನೆ, ಸಾಕ್ಷಾತ್ಕಾರ ಮಾಡಿದ್ದಾನೆ. ಮತ್ತು ಪ್ರತಿಯೊಬ್ಬರನ್ನು ಕರ್ಕೊಂಡು ಬಂದು ನಮ್ಮ ಕರ್ನಾಟಕಕ್ಕೆ ಬಿಟ್ಟಿದ್ದಾನೆ. ಆತನ ಒಂದು ತಾಕತ್ತು ಏನು ಅನ್ನೋದನ್ನು ತೋರಿಸ್ಕೊಂಡಿದ್ದಾನೆ. ಈಗಲಾದ್ರೂ ನಮ್ಮ ಜನ ಕೈ ಹಿಡೀರಿ. ಎಲ್ಲ ನಮ್ಮ ಮನೆ ಮಕ್ಕಳು ಎಲ್ಲ ಸರಿ ಇರ್ತಾರೆ, ಬೆನ್ನು ತಟ್ಟ್ರಿ, ಪರವಾಗಿಲ್ಲ, ಅಲ್ಲೋ ಇಲ್ಲೋ ಸಣ್ಣ ಪುಟ್ಟದು ಇರುತ್ತೆ, ಅದನ್ನು ಒಪ್ಕೊಳ್ರಿ. ನಮ್ಮ ಮಗ ರೀ, ನಮ್ಮ ಕರ್ನಾಟಕದ ಮಗ ಆತ, ಒಪ್ಕೊಳ್ರಿ, ಬೆಳೆಸ್ರಿ ಅವರನ್ನು. ಇವತ್ತು ಅವನನ್ನು ಕಳ್ಕೊಂಡ್ರೆ ನಾಳೆ ಆತನಿಗೇನಿಲ್ಲ, ಆತ ಈ ಪ್ರಾಡಕ್ಟ್ಗೆ ಯಾವ ಲೆವೆಲಲ್ಲಿ ಬೇಕಾದರೂ ಆತನ ಕರ್ಕೊಂಡೋಗಿ ಏನೋ ಬೆಳೆಸ್ತಾರೆ ಜನ. ಮತ್ತು ಬೇರೆಯವರು ಹುರ್ಕೊಳ್ತಾ ಇದ್ದಾರೆ. ಯಶ್ ಅಂದರೆ ಬೆಳೆಯೋರು ಕಂಡ್ರೆ ಏನು ಹುರ್ಕೊಳ್ಳೋರು ಕಮ್ಮಿನ. ಮತ್ತು ಅನ್ಸೆಕ್ಯೂರ್ಡ್ ಫೀಲಿಂಗ್ಗಳು. ಯಾಕಂದರೆ ಇವತ್ತು ಯಾವ ಹೀರೋ ಪಕ್ಕದಲ್ಲಿ ನಿಲ್ಲಿಸ್ರಿ, ನಮ್ಮ ಹೀರೋ ಎದ್ದು ಕಾಣಿಸ್ತಾನೆ ರೀ. ಹುರ್ಕೋತಾ ಇದ್ದಾರೆ ಜನ, ಹುರ್ಕೊತವ್ರೆ, ಹರ್ಕೊಂತವ್ರೆ. ಫಸ್ಟ್ ಟೈಮ್ ಇಂಥ ಪದಗಳನ್ನ ನಾನು ಬಳಸ್ತಾ ಇದ್ದೀನಿ. ಓಕೆ, ಯಾಕೆ ಅಂತ ಹೇಳಿದ್ರೆ ಕನ್ನಡಿಗನನ್ನು ತುಳಿಬೇಡ್ರಿ, ಕನ್ನಡದವರೇ ತುಳಿಬೇಡ್ರಿ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಆತ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದಾಯಿತು. ಏನೋ ಆತನನ್ನು ಒಪ್ಕೊಂಡು ಬೆಳೆಸಿದ್ರೆ ಕರ್ನಾಟಕಕ್ಕೊಂದು ಬೆಲೆ ಇರುತ್ತೆ. ಇಲ್ಲ ಇನ್ನೂ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿ ಬೆಳೆದಾದ್ಮೇಲೆ ನಮ್ಮ ಹುಡುಗ ರೀ, ನಮ್ಮ ಕತ್ತರಗುಪ್ಪೆ ಹುಡುಗ ರೀ, ಇಲ್ಲಿ ಬೆಳೆದಿದ್ದು ಹುಡುಗ ರೀ, ಮೈಸೂರು ಹುಡುಗ ರೀ, ಪಡುವಾರಹಳ್ಳಿ ಹಳ್ಳಿನಲ್ಲಿ ಬೆಳೆದ ಹುಡುಗ ರೀ, ಅವತ್ತು ಬರಬೇಡ್ರಿ ಮಾತಾಡೋದಕ್ಕೆ. ಬೆಳೆಸಿ ಅಂತ ನಾನು ಹೇಳ್ತೇನೆ. ಇನ್ನು ಈ ಇಮ್ಮೆಚ್ಯೂರ್ಡ್, ಅಪ್ರಬುದ್ಧ, ನೆಗೆಟಿವ್ ಹಾಕೋರಿಗೆ ಇದನ್ನು ಡಿಕೋಡ್ ಮಾಡೋ ಪ್ರಯತ್ನವನ್ನು ಮಾಡ್ತೇನೆ. ಮೊದಲು ಟಾಕ್ಸಿಕ್ ಅಂದರೆ ಅರ್ಥ ಏನು ಗೊತ್ತಿದೆಯಾ? ವಿಷಕಾರಿ ಅಂತ. ವಿಷಕಾರಿ, ಟಾಕ್ಸಿಕ್ ರಿಲೇಷನ್ ಅಂದರೆ ಏನು ಅಂತ ಅರ್ಥ ಗೊತ್ತಿದೆಯಾ ನಿಮಗೆ? ಅದು ಡ್ಯಾಮೇಜಿಂಗ್ ದ ರಿಲೇಷನ್ಶಿಪ್ ಅಂತ ಹೇಳಿ. ಸಂಬಂಧಗಳು ಕೆಟ್ಟೋದಾಗ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ತೋರಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿ ಈ ಸಿನಿಮಾನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ, ಒಂದು ಪಾತ್ರಗಳನ್ನು ಸರಿಯಾಗಿ ಪರಿಚಯ ಮಾಡಿಕೊಳ್ಬೇಕು. ಮೊದಲು ರಾಯನ ಪಾತ್ರದಲ್ಲಿ ಯಶ್ ಕಾಣಿಸ್ಕೊಂಡಿದ್ದಾರೆ. ಈತನೇ ಸಿನಿಮಾದ ನಾಯಕ ಆಗಿದ್ದಾನೆ. ಈತ ಹುಟ್ಟುತ್ತಾನೆ, ತಂದೆಯನ್ನು ಕಳ್ಕೊಳ್ತಾನೆ, ಮತ್ತು ತಾಯಿಯನ್ನು ಕಳ್ಕೊಳ್ತಾನೆ, ಮತ್ತು ತನ್ನನ್ನು ಪ್ರೀತಿ ಮಾಡುವಂಥ ಅಕ್ಕ ಇರ್ತಾಳೆ, ಆಕೆನೇ ಗಂಗಾ ಅಂತ ಹೇಳಿ ನಯನತಾರ ಆ ಪಾತ್ರವನ್ನು ಏನೋ ಮಾಡಿದ್ದಾರೆ. ಇವರು ಹುಟ್ಟಿದಾಗ ಆ ಬಡತನ ಅನ್ನೋದು ಯಾವ ಮಟ್ಟಿಗೆ ಇರುತ್ತೆ ಅಂತ ಹೇಳಿದ್ರೆ, ತಂದೆ ಇಲ್ಲ, ತಾಯಿ ಇಲ್ಲ, ಬಡತನ. ಏನೋ ಸತ್ತೋಗಿರೋ ಶವಗಳನ್ನು ಏನೋ ತೆಗೆದು ಆ ಶವಗಳ ಮೇಲೆ ಇದ್ದಂತಹ ಏನೋ ಆಭರಣಗಳನ್ನು ತೆಗೆದುಕೊಂಡು ಏನೋ ಜೀವನವನ್ನು ಮಾಡ್ತಕ್ಕಂಥದ್ದು, ತಕ್ಕೊಟ್ಟು ಅದಕ್ಕೆ ಕೂಲಿಯನ್ನು ತಕ್ಕೊಂಡು ಏನೋ ಜೀವನ ಮಾಡುವಂಥದ್ದು, ಕೂಲಿ ಮಾಡ್ತಕ್ಕಂಥದ್ದು. ಮತ್ತು ಆ ಮಗು ಹೊಟ್ಟೆ ಹಸುವು ಅಂತ ಹೇಳಿದಾಗ ಆ ಚಿಕ್ಕ ವಯಸ್ಸಿನಲ್ಲೇ ಏನೋ ಆ ಹುಡುಗಿ ಏನೋ ಭೋಗಿ ಅಲಂಕಾರ ಮಾಡಿಕೊಂಡು ಬೀದಿಯಲ್ಲಿ ನಿಂತು ಏನೋ ಜೀವನವನ್ನು ಮಾಡಿ ತಗೊಂಡು ಬಂದು ತಮ್ಮನನ್ನು ಸಾಕ್ತಾ ಇರ್ತಾಳೆ. ಅಂದರೆ ಆ ಒಂದು ಬಡತನದ ದೃಶ್ಯ ಇದೆಯಲ್ಲ, ಅಲ್ಲಿ ಮನುಷ್ಯನಿಗೆ ಹೇಳೋರಿಲ್ಲ, ಕೇಳೋರಿಲ್ಲ, ಒಂದು ಅವಕಾಶಗಳಿಲ್ಲ, ಒಂದು ಏನೋ ಸಂಸ್ಕಾರ, ಅದು ಇದು ಲಡ್ಡು ಲಸ್ಕು ಎಲ್ಲ ಮನೇಲಿ ಕೂತ್ಕೊಂಡು ಮಾತಾಡ್ತಾರೆ ಅಷ್ಟೇ. ಆದರೆ ಅಂಥ ಸಂದರ್ಭಗಳಲ್ಲಿ ಬೆಳೆದಂಥ ವ್ಯಕ್ತಿಗಳ ಮನಸ್ಥಿತಿಗಳು ಹೇಗಿರುತ್ತೆ ಅನ್ನೋದನ್ನು ತೋರಿಸುವಂತಹ ಪ್ರಯತ್ನ ಈ ಸಿನಿಮಾದಲ್ಲಾಗಿದೆ. ಆ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಬೆಳೆದಂತಹ ವ್ಯಕ್ತಿಗಳು ಟಾಕ್ಸಿಕ್ ಆಗಿ ಬೆಳೆದಿರ್ತಾರೆ. ಮತ್ತು ಏನಾಗುತ್ತೆ ಅಲ್ಲಿ ಅಂತ ಹೇಳಿದ್ರೆ, ಆತ ಈ ಒಂದು ಗೋವಾದಲ್ಲಿ, ಅಂದರೆ ಸ್ವಾತಂತ್ರ್ಯ ಬಂದಾದ್ರೂ ಕೂಡ ಗೋವಾ ಒಂದು ಹಿಡಿತ ಪೋರ್ಚುಗೀಸರ ಒಂದು ಪಾರುಪತ್ಯದಲ್ಲಿ ಇರುತ್ತೆ. ಅಲ್ಲಿ ಡ್ರಗ್ಸು ನಶಾ ಸಾಮ್ರಾಜ್ಯ ಇರುತ್ತೆ. ಆ ಒಂದು ನಶಾ ಸಾಮ್ರಾಜ್ಯದ ಅಧಿಪತಿಯಾಗಿ ನಾಯಕನಾಗಿ ಇರ್ತಕ್ಕಂಥದ್ದು ಹೀರೋ ಆಗಿ, ಅಂದರೆ ಅದನ್ನು ಆಡಳಿತ ಮಾಡ್ತಾ ಇರ್ತಕ್ಕಂಥವನ ಹೆಸರು ಬಂದು ಸೆಲ್ವೆಡಾರ್ ಅಂತ ಹೇಳಿ ಇರ್ತಾನೆ. ಅವನ ಒಂದು ಏನೋ ಸಂಪರ್ಕಕ್ಕೆ ಬಂದು ಅಲ್ಲಿ ತನ್ನ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕು, ಮತ್ತು ಅಲ್ಲಿ ನಾನು ಹೀರೋ ಆಗಬೇಕು, ಅದನ್ನು ಪಾರುಪತ್ಯ ತಗೊಳ್ಬೇಕು ಅನ್ನೋದು ಈ ರಾಯನ ಒಂದು ಕನಸಾಗಿರುತ್ತೆ. ಅದಕ್ಕಾಗಿ ಅವನು ಅವರ ಜೊತೆಯಲ್ಲಿ ಇರ್ತಾನೆ. ನೋಡಿ, ಸಂಸ್ಕಾರಗಳಿಲ್ಲದೆ ಬೆಳೆದಂಥವ್ರು ಏನು ಮಾಡ್ತಾರೆ, ಈ ಒಂದು ಮೋಜು ಮತ್ತು ಕುಣಿತ, ಡ್ರಗ್ಸು, ನಶೆ, ಮದ್ಯ, ಹೆಣ್ಣು ಈ ರೀತಿಯಾಗಿ ಬೆಳೆದಿರ್ತಾರೆ. ಅವರಿಗೆ ಸರಿಯಾದ ಪ್ರಾಪರ್ ಗೈಡೆನ್ಸ್ ಇರೋದಿಲ್ಲ, ಬೆಳೆದಿರ್ತಾರೆ, ಅದರಲ್ಲೇ ಮುಳುಗೋಗಿರ್ತಾನೆ ಅವನು. ಅಂತಹ ಸಂದರ್ಭದಲ್ಲಿ ಈ ಸೆಲ್ವೆಡಾರ್
ಸಂಪರ್ಕದಲ್ಲಿ ಇದ್ದಾಗ ಆ ಸೆಲ್ವಡಾರ್ನ ಮಗಳ ಹೆಸರು ಬಂದು ರೆಬೆಕಾ ಅಂತ ಹೇಳಿ. ಅವಳು ಯಶ್ಯನ ನೋಡಿ ಮೋಹಕ್ಕೆ ಒಳಗಾಗ್ತಾಳೆ, ಪ್ರೀತಿಯನ್ನು ಬೇಕು ಅಂತ ಹೇಳಿ ಕೇಳ್ತಾಳೆ. ಆತ ಆ ಪ್ರೀತಿಯ ಒಂದು ಪಾಶದಲ್ಲಿ ಇರ್ತಾನೆ. ಅದು ನೋಡಿದ ತಕ್ಷಣ ಈತನಿಗೆ ಬಂದಂಥ ಪ್ರೀತಿ ಅಲ್ಲ, ಅದು ಆಕರ್ಷಣೆ ಆಗಿರುತ್ತೆ, ಇನ್ಫ್ಯಾಕ್ಚುಯೇಷನ್ ಆಗಿರುತ್ತೆ. ರೆಬೆಕಾ ಇಷ್ಟಪಟ್ಟು ಯಶ್ ಜೊತೆ ಹೋಗಿರ್ತಾಳೆ. ಆ ಒಂದು ಸೆಲ್ವಡಾರ್ನ ಸಂಪರ್ಕದಲ್ಲಿ ಇದ್ಕೊಂಡು ಆ ಒಂದು ಬದುಕಿಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ, ಬದುಕಿಗಾಗಿ ಕೆಲವರನ್ನು ನಾವು ಸಹಿಸ್ಕೋಬೇಕಾಗುತ್ತೆ ಮತ್ತು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಮಾಡಿಕೊಂಡು ರೆಬೆಕಾ ಜೊತೆ ಜೀವನವನ್ನು ಮಾಡ್ತಾ ಇರ್ತಾನೆ. ಯಾರು? ರಾಯನ ಪಾತ್ರದಲ್ಲಿ ಇರ್ತಕ್ಕಂಥವನು ಈ ಒಂದು ಡಾನ್ ಜೊತೆನಲ್ಲಿ ಇದ್ಕೊಂಡು. ಮತ್ತು ಅದಾದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಒಮ್ಮೆ ಸರ್ಕಸ್ಸಲ್ಲಿ ಒಂದು ಹುಡುಗಿಯನ್ನು ನೋಡ್ತಾನೆ. ಆ ಹುಡುಗಿಯ ಹೆಸರೇ ನಾದಿಯಾ ಅಂತ ಹೇಳಿ. ಆ ನಾದಿಯಾ ಪಾತ್ರವನ್ನು ಕಿಯಾರ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ತಬಾಹಿ ಸಾಂಗ್ ಎಲ್ಲರನ್ನೂ ನೋಡಿದ್ದೀರಾ, ಆ ಸಾಂಗಿನಲ್ಲಿ ಬರ್ತಕ್ಕಂಥವಳು ಹೀರೋ. ಆಕೆಯ ಮೇಲೆ ಈತನ ಒಂದು ಮೋಹಕ್ಕೆ ಒಳಗಾಗ್ತಾನೆ. ಪ್ರೀತಿ, ನಿಜವಾದ ಪ್ರೀತಿ ಆಕೆಯ ಮೇಲೆ ಬರುತ್ತೆ. ಅಂದರೆ ಆ ಒಂದು ಪ್ರೀತಿ ಅನ್ನೋದು ಬಂದಾಗ ಅಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾನೆ. ಕೇವಲ ಬೇರೆ, ಪ್ರೀತಿ ಬೇರೆ. ಅಲ್ಲಿ ತನ್ನ ಕೈಯನ್ನು ಕಟ್ ಮಾಡ್ಕೊಳ್ತಾಳೆ, ಬೆತ್ತಲಾಗ್ತಾಳೆ. ಆದಾಗ ಅವನು ಉಳಿಸುವಂಥ ಪ್ರಯತ್ನ ಮಾಡ್ತಾನೆ ಹೊರತು ಆಕೆ ಜೊತೆ ಸೇರೋದಿಲ್ಲ. ಅಂದರೆ ಅದು ಇಂಪಾರ್ಟೆಂಟ್ ಆಗಿರೋದಿಲ್ಲ ಅಂತ ಹೇಳಿ. ಮತ್ತು ಆಕೆ ಜೊತೆ ಸೇರಿದಾಗಲೂ ಕೂಡ ಅಲ್ಲಿ ಹೇಳಲಾಗುತ್ತೆ, ಅಲ್ಲಿ ಹೆಣ್ಣುಮಕ್ಕಳು ತಮ್ಮ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸಲಾಗಿದೆ. ಅಲ್ಲಿ ಒಮ್ಮೆ ಅವರು ಶೃಂಗಾರದಲ್ಲಿ ತೊಡಗಿದಾಗ ಆಕೆಯ ಮೇಲೆ ಯಾವುದೇ ತರಹದ ಭಾವನೆಗಳೇ ಇರೋದಿಲ್ಲ. ಆದರೆ ಇವನು ಹುಡುಗ ಸವಾರಿಯನ್ನು ಮಾಡ್ತಾನೆ. ಅಂದರೆ ಇಲ್ಲಿ ಒಪ್ಪಿತವಾಗಿ ಇರಬೇಕು ಅಂತ ಹೇಳಿಬಿಟ್ಟು ಹೇಳಲಾಗಿದೆ. ಒಪ್ಪಿತವಾದಂತಹ ಮನಸ್ಪೂರ್ವಕವಾಗಿರಬೇಕು. ಅಂದರೆ ನೀನು ನನ್ನನ್ನು ಆಕ್ರಮಣ ಮಾಡ್ತಾ ಇದೀಯಾ ಅಂತ ಅನಿಸುತ್ತೆ, ಆದರೆ ಇದನ್ನು ವಿಜೃಂಭಿಸಬೇಕು. ಇದನ್ನು ಅಂದರೆ ಇಬ್ಬರು ಕೂಡ ಒಪ್ಪಿಕೊಂಡಾಗ ಆ ಒಂದು ಶೃಂಗಾರದ ಒಂದು ಸಮಯ ವಿಜೃಂಭಿಸಬಹುದು, ಇಬ್ಬರು ಸಂತೋಷವನ್ನು ಪಡಬಹುದು. ಒಬ್ರಿಗೆ ಇಷ್ಟ ಇಲ್ಲದೆ ಇದ್ದಾಗ ಮಾಡೋದು ಆಕ್ರಮಣ ಆಗುತ್ತೆ ಎಂಬುವಂತಹ ಒಂದು ವಿಚಾರವನ್ನು ಅಲ್ಲಿ ತೋರಿಸ್ತಾನೆ. ಮತ್ತು ಈ ಹೆಣ್ಣಿನ ಜೊತೆ ನಿನಗೇನಾದರೂ ಬೆಲೆ ಗೊತ್ತಿದ್ರೆ ತಾನೇ ಪ್ರೀತಿ ಅಂದರೆ ನಿಂಗೆ ಗೊತ್ತಾಗೋದು ಅಂತ ಹೇಳ್ತಾಳೆ. ಸೊ ಆಗ ಅವನಿಗೆ ಅದರೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಮತ್ತು ಆಕೆಯ ಜೊತೆಗೆ ನಿಜವಾಗಿಯೂ ಕೂಡ ಪ್ರೀತಿನ ಆತ ಇಟ್ಕೊಳ್ತಾನೆ. ಸೊ ಎಷ್ಟು ದಿನಗಳು, ವರ್ಷಗಳು ಒಬ್ಬರ ಜೊತೆ ಕಳೆದಿದ್ದೀನಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಎಷ್ಟು ಸಮಯ ಅಲ್ಪ ಸಮಯ ಆದರೂ ಕೂಡ ಹೇಗೆ ನಾವು ಅವರ ಮನಸ್ಸನ್ನು ಮುಟ್ಟಿದ್ದೀವಿ, ಹೇಗೆ ಅವರ ಮನಸ್ಸನ್ನು ಗೆದ್ದಿದ್ದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಎಂಬುವಂಥ ವಿಚಾರವನ್ನು ತುಂಬ ಚೆನ್ನಾಗಿ ಅಲ್ಲಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಮತ್ತು ಇಲ್ಲಿ ಗಂಡು ಹೆಣ್ಣು ಇಬ್ಬರೂ ಕೂಡ ಪರಸ್ಪರವಾದಂಥ ಒಪ್ಪಿಗೆ ಇರಬೇಕು ಅನ್ನೋದನ್ನು ಇಲ್ಲಿ ಹೇಳಲಾಗಿದೆ. ಸೊ ಇಂತಹ ಒಂದು ವಿಚಾರಗಳನ್ನು ಕೂಡ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅವರ ಜೊತೆ ಪ್ರೀತಿ ಆಗುತ್ತೆ. ಪ್ರೀತಿ ಆದ ಮೇಲೆ ಮಗು ಆಗುತ್ತೆ. ಮಗು ಆದಾಗ ನಾನೀಗಾಗಲೇ ಹೇಳಿದ್ನಲ್ಲ, ಡಾನ್ ಸೆಲ್ವಡಾರ್ ಅನ್ನೋನು ಏನು ಮಾಡ್ತಾನೆ, ತನ್ನ ಮಗಳಿಗೆ ಮೋಸ ಆಗೋಯ್ತು ಅಂತ ಹೇಳಿಬಿಟ್ಟು ಆ ಒಂದು ಮಗುವನ್ನು ನಾನು ಸಾಯಿಸ್ತೀನಿ, ಅವಳನ್ನು ಸಾಯಿಸ್ತೀನಿ ಅಂತ ಹೇಳ್ತಾನೆ. ಈ ಮಾತನ್ನು ಕೇಳಿದಾಗ ಕೊನೆಗೆ ಅವನು ಕೋಪಗೊಂಡಂತಹ ರಾಯ ಏನು ಮಾಡ್ತಾನೆ, ಆ ಡಾನ್ ಸೆಲ್ವಡಾರನ್ನು ಸಾಯಿಸ್ತಾನೆ. ಇದೇ ಸಂದರ್ಭದಲ್ಲಿ ಆ ರೆಬೆಕಾ ಆ ಮಗಳು ಏನು ಮಾಡ್ತಾಳೆ ನೋಡಿ, ಎಲ್ಲರನ್ನೂ ಗುಂಡು ಹೊಡ್ಕೊಂಡು ಬರ್ತಾನೆ. ಕೊನೆಗೆ ಆ ರೆಬೆಕಾ ಗನ್ ಹಿಡ್ಕೊಂಡು ನಿಂತಿರ್ತಾಳೆ. ಅದನ್ನು ನೋಡಿನೂ ಕೂಡ ಆ ರಾಯ ಏನು ಮಾಡ್ತಾನೆ, ತನ್ನ ಕೈನಲ್ಲಿ ಇದ್ದ ಗನ್ ಒಂದು ಸತಿ ಶೂಟ್ ಮಾಡಿದ್ರೆ ಸತ್ತೋಗ್ತಾ ಇಲ್ಲ ಅವಳು. ಆದರೆ ಇಡೀ ಜಗತ್ತನ್ನೇ ಗೆದ್ದರು, ಅವ್ರನ್ನೆಲ್ಲರೂ ಸಾಯಿಸಿದ್ರು ಕೂಡ ಆ ಪ್ರೀತಿ, ಅವಳು ನನ್ನನ್ನು ಪ್ರೀತಿಸಿದಂಥವಳು ಅಂತ ಹೇಳಿ ಅವಳು ಮುಂದೆ ಆ ಗನ್ನನ್ನು ಕೆಳಗೆ ಹಾಕ್ತಾನೆ. ಅವನು ಅವಳ ಪ್ರೀತಿಗೆ ಸೋಲ್ತಾನೆ. ಆ ಬೆಲೆಯನ್ನು ಕೊಡ್ತಾನೆ. ಅವನು ಡಾನ್ ಆಗಿದ್ರೂ ಕೂಡ ಅವನಲ್ಲೂ ಕೂಡ ಒಂದು ಅಂತಃಕರಣ ಇರುತ್ತೆ. ಒಬ್ಬ ಡಾನಲ್ಲೂ ಕೂಡ ಒಂದು ಮನಸ್ಸಿರುತ್ತೆ, ಮಾನವೀಯತೆಗಳಿರ್ತವೆ. ತುಂಬ ಆತ್ಮೀಯರಾದಾಗ ಅವರಿಗೆ ಬೆಲೆಯನ್ನು ಕೊಡ್ತಾರೆ ಅನ್ನೋದನ್ನು ಅಲ್ಲಿ ತೋರಿಸಲಾಗಿದೆ. ಆದರೆ ರೆಬೆಕಾ ಅದನ್ನು ಕೋಪದಲ್ಲಿ ಏನು ಮಾಡ್ತಾಳೆ, ನನಗೆ ಮೋಸ ಆಯಿತು, ಅವಳ ಜೊತೆ ಹೋದ ಅಂತೇಳಿ ಕೋಪದಲ್ಲಿ ಶೂಟ್ ಔಟ್ ಮಾಡಿಬಿಡ್ತಾಳೆ. ಸೊ ಆಗ ರಾಯ ಇನ್ನೇನು 3-4 ಗುಂಡುಗಳು ಹೊಡೆದ್ರೂ ಕೂಡ ಆ ಸಂದರ್ಭದಲ್ಲಿ ನೋಡ್ಕೊಂಡಿದ್ದಂಥ ಅಕ್ಕ ಗಂಗಾ ಬಂದು ಏನು ಮಾಡ್ತಾಳೆ, ರೆಬೆಕಾನ ಸಾಯಿಸ್ಬಿಡ್ತಾಳೆ. ಸಾಯಿಸಿ ಕೊನೆಗೆ ಅದನ್ನು ಕರ್ಕೊಂಡೋಗಿ ಆ ತಮ್ಮನನ್ನು ಸೇವ್ ಮಾಡೋಕ್ಕೆ ಹೋಗಿ ತನ್ನ ಜೀವನವನ್ನೇ ಆಕೆ ತೆತ್ತುತ್ತಾಳೆ. ಮತ್ತು ಅಂಥ ಸಂದರ್ಭದಲ್ಲೂ ಕೂಡ ಅವ್ರ ಅಕ್ಕಗೆ ಒಂದು ಪ್ರಶ್ನೆಯನ್ನು ಕೇಳಿರ್ತಾಳೆ. ಯಾರು
ನಾದಿಯಾ ಹೀರೋಯಿನ್ ಕೇಳಿರ್ತಾಳೆ, ನನ್ನ ಮೇಲೆ ಇರೋದು ಪ್ರೀತಿನ ತೇವಲ ಅಂತ ಹೇಳಿ. ಆಗ ಅವಳನ್ನ ಯಾರು ಅಕ್ಕನ ಕರ್ಕೊಂಡು ಹೋಗ್ತಾರಲ್ಲ, ಆಗ ಅವಳು ಹೇಳ್ತಾಳೆ, ರಿವೀಲ್ ಮಾಡ್ತಾಳೆ ಅಲ್ಲಿ, ನನ್ನ ತಮ್ಮನಿಗೆ ನಿನ್ನ ಮೇಲೆ ಇರೋದು ತೇವಲಲ್ಲ ಪ್ರೀತಿ ಅಂತ ಹೇಳಿ. ಕೊನೆಗೆ ಅವಳ ಕೈಯಿಂದನೇ ಶೂಟ್ ಮಾಡಿಸಿ ಆ ವಿಲನ್ಗಳು ಅವರ ಅಕ್ಕನ ಸಾಯಿಸಿಸ್ಬಿಡ್ತಾರೆ. ಅದಾದ ನಂತರ ತಿರ್ಗಾ ಮತ್ತೆ ದ್ವೇಷ ಅದು ಇದು ಇದ್ದೇ ಇರುತ್ತೆ ನೋಡಿ. ಇದು ಬಂದು ಒಂದು ಗ್ಯಾಂಗ್ಸ್ಟರ್ ಮೂವಿ. ಇಲ್ಲಿ ಏನೋ ನಶಾ ಸಾಮ್ರಾಜ್ಯ ಹೇಗಿರಬೇಕು ಅದನ್ನು ಕ್ಲೀನಾಗಿ ಅಚ್ಚುಕಟ್ಟಾಗಿ ತೋರಿಸಲಾಗಿದೆ. ಸೊ ಸಾಯಿಸಿದ ಮೇಲೆ ಏನಾಗುತ್ತೆ, ಆ ಅಕ್ಕ ತೀರೋಗ್ತಾಳೆ, ಕೊನೆಗೆ ಅವನು ಹೊಡಿತಾನೆ, ಸಾಯ್ತಾರೆ. ಕೊನೆಗೆ ಏನಾಗುತ್ತೆ, ಜೀವನವನ್ನು ಮಾಡ್ತಾ ಇದ್ದಾಗ ಆ ಒಂದು ಹೆಣ್ಣು ಅಂದರೆ ಆ ಒಂದು ನಾದಿಯಾ ಮತ್ತು ಮಗ ಇಬ್ಬರು ಕೂಡ ಒಂದು ಸರ್ಕಸಲ್ಲಿ ಹೋಗಿ ಅವರು ಇರ್ತಾರೆ. ಯಾಕಂದರೆ ಅವ್ರನ್ನ ಸಾಯಿಸ್ಬಿಡ್ಬೇಕು ಅನ್ನೋದು ಇದ್ದಾಗ ಅವರು ಒಂದು ಕೊನೆಗೆ ಆ ರಾಯ ಹೇಗೋ ಅದರಲ್ಲಿ ಅಕ್ಕ ಸೇವ್ ಮಾಡ್ತಾಳೆ, ಬದುಕಿರ್ತಾಳೆ. ಕೊನೆಗೆ ತನ್ನ ಹೆಂಡತಿಯನ್ನು ನೋಡಬೇಕು ಅಂತ ಹೋಗುವಂಥ ಸಂದರ್ಭದಲ್ಲಿ ಮತ್ತೆ ಆತ ನೋಡೋಕ್ಕೆ ಬಂದರೆ ಮತ್ತೆ ಇನ್ನೇನು ಇದು ಅನಾಹುತಗಳಿಗೆ ಕಾರಣ ಆಗುತ್ತೆ. ಹಾಗೆ ಹೀಗೆ ಮತ್ತು ಅವರ ಅಕ್ಕನ ಸಾವಿಗೆ ನಾನೇ ಕಾರಣ ಅದೇ ಅನ್ನೋ ಗಿಲ್ಟಲ್ಲಿ ಆಕೆ ಏನೋ ಸೂಸೈಡನ್ನು ಮಾಡ್ಕೊಂಡು ಬಿಡ್ತಾಳೆ. ಆ ಮಗನನ್ನು ಹೋಗಿ ನೀನು ನೋಡ್ಕೋ, ಮಗನನ್ನು ತಂದೆ ಜೊತೆಗೆ ಸೇರು ಅಂತ ಹೇಳಿ ಕಳಿಸ್ತಾಳೆ. ಆಗ ಆತ ಬಂದು ನೋಡಿದಾಗ ಆಕೆ ತೀರೋಗೋದನ್ನು ಫೀಲಿಂಗ್ನಲ್ಲಿ ಇರ್ತಾನೆ ಅವನು ರಾಯ. ಮತ್ತು ಅವಳೇ ಹೋದ್ಮೇಲೆ ಇವನು ಯಾಕೆ ಅನ್ನೋ ಥರದಲ್ಲಿ ಕಾರ್ಗೆ ಹಾಕಿ ಕೂತ್ಕೊಳ್ತಾನೆ. ಅಲ್ಲಿ ಏನೋ ಒಂದು ಆ ಫೀಲಿಂಗ್ನಲ್ಲಿ ಅವಳು ಹೊಟ್ಟೋದ್ಲಲ್ಲ ಅನ್ನೋ ನಿಜವಾದ ಫೀಲಿಂಗ್ನಲ್ಲಿ ಇರ್ತಾನೆ. ಏನೋ ಒಂದು ಕಾರನ್ನು ನ್ಯೂಟ್ರಲ್ಗೆ ಏನಕ್ಕೊಂದು ಹಾಕ್ಬಿಟ್ಟು ಕೂತ್ಕೊಂಡಿರ್ತಾನೆ. ಅಲ್ಲಿ ಆತನ ಮಗುನ ಸಾಯಿಸಬೇಕು ಅನ್ನೋ ಉದ್ದೇಶನೇ ಇರೋದಿಲ್ಲ. ಆ ಕಾರು ಏನಾಗುತ್ತೆ, ಅದು ಪಾಸ್ ಆಗಿಬಿಟ್ಟು ಮೂವ್ ಆಗಿಬಿಟ್ಟು ಬಿದ್ದೋಗುತ್ತೆ ಸಮುದ್ರದಲ್ಲಿ. ಅಲ್ಲಿ ಬದುಕಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ. ಬದುಕಿಸುವಂಥ ಪ್ರಯತ್ನ ಮಾಡಿದ್ರೂ ಕೂಡ ಆ ಮಗು ಸತ್ತೋಗುತ್ತೆ, ಅಲ್ಲಿ ಬದುಕಿಸೋಕ್ಕಾಗೋದಿಲ್ಲ. ಕೊನೆಗೆ ಆತ ಬಂದಾಗ ಆ ಗಿಲ್ಟು ಅವನಲ್ಲಿ ಇರುತ್ತೆ, ಆ ಒಂದು ಅಪರಾಧಿಕ ಮನಸ್ಸು ಅವನಲ್ಲಿ ಇರುತ್ತೆ. ಮತ್ತು ಈ ರೀತಿಯಾಗಿ ನನ್ನ ಪ್ರೀತಿಸಿದವರನ್ನು ನಾನು ಉಳಿಸ್ಕೊಳ್ಳೋಕ್ಕಾಗಲಿಲ್ವಲ್ಲ ಅಂತ ಹೇಳಿಬಿಟ್ಟು ಆ ಗಿಲ್ಟು ಪಶ್ಚಾತ್ತಾಪದಲ್ಲಿ ಅವನು ಇರ್ತಾನೆ. ಮತ್ತು ಪ್ರೀತಿಸೋರು ಯಾರೂ ಇಲ್ಲ, ಮೊದಲೇ ಯಾವ ಸಂಸ್ಕಾರದಿಂದ ಬೆಳೆದು ಬಂದಿದ್ದಾನೆ ಅಂತ ನಾನು ಈಗಾಗಲೇ ಹೇಳಿದೆ. ಅಂಥವನು ಮತ್ತಿನ್ನೇನು ಮಾಡ್ತಾನೆ, ಆ ಒಂದು ನೋವುಗಳನ್ನು ಮರೆಯೋದಕ್ಕೆ ಕೊನೆಗೊಂದು ಡೈಲಾಗ್ಸ್ ಬರುತ್ತೆ, ಈ ಎಣ್ಣೆಯನ್ನು ಕುಡಿದು ಅದನ್ನು ಮರೆಯೋದಕ್ಕೆ, ಹ್ಯಾಂಗ್ ಓವರ್ ಕಳ್ಕೊಳ್ಳೋದಕ್ಕೆ ಮತ್ತೆ ಕುಡಿತೀವಿ, ಮತ್ತು ಹೆಣ್ಣಿನಿಂದ ನಮಗೆ ಏನೋ ಸಿಗ್ತಾ ಇಲ್ಲ, ನೋವಾಯಿತು, ಆ ಪ್ರೀತಿ ಹೋಯ್ತು ಅಂದಾಗ ಅದನ್ನು ಹುಡ್ಕೋಕ್ಕೆ ಮತ್ತೆ ಹೆಣ್ಣು ಜೊತೆನೇ ಹೋಗ್ತೀವಿ ಅಂತ ಹೇಳಿ ಅವನು ಎಲ್ಲ ಹೆಣ್ಣು ಮತ್ತು ಮದ್ಯಕ್ಕೆ ದಾಸನಾಗಿ ಹೋಗ್ಬಿಡ್ತಾನೆ. ಇಷ್ಟೆಲ್ಲ ಆದ್ರೂ ಕೂಡ ಅವನಿಗೆ ಅಪರಾಧಿಕ ಪ್ರಜ್ಞೆಗಳು ಕಾಡ್ತಾ ಹೋಗುತ್ತೆ ನೋಡಿ. ಅವನು ಡಾನ್ ಆದರೂ ಎಲ್ಲ ಇತ್ತು, ಅವನು ಅದನ್ನು ಮಜಾ ಮಾಡ್ಕೊಂಡು ಹಾಗೆ ಇರ್ಬೋದಾಗಿತ್ತು. ಅವನು ಸೈಕೋ ಯಾಕಾದ ಅನ್ನೋದನ್ನು ಯೋಚನೆ ಮಾಡಬೇಕು. ಯಾಕೆ ಸೈಕೋ ಆದ ಅವನಲ್ಲಿ ಆ ನಿಜವಾದ ಪ್ರೀತಿ ಇತ್ತು, ಮತ್ತು ಅವನಲ್ಲೂ ಆ ಮಾನವೀಯತೆ ಅನ್ನೋದಿತ್ತು, ಅಂತಃಕರಣ ಅನ್ನೋದಿತ್ತು. ಒಬ್ಬ ಡಾನ್ ಆದ್ರೂ ಕೂಡ ಅವನಿಗೆ ಆ ಮನಸ್ಸು ಅನ್ನೋದು ಇರುತ್ತೆ, ಆ ಪ್ರೀತಿಗೆ ಶರಣಾಗತರಾಗ್ತಾರೆ. ಮತ್ತು ಅದನ್ನು ಉಳಿಸ್ಕೊಳ್ಳೋಕೆ ಆಗ್ತಿದ್ದಾಗ ಆ ಪಶ್ಚಾತ್ತಾಪ ಏನಾಗುತ್ತೆ ಅವನಿಗೆ, ಏನೋ ಅದು ಕಾಡಿ 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 ಅವನೊಂದು ಸೈಕೋ ಆಗೋಗ್ತಾನೆ. ಇದು ಒಂದು ಸೈಕಲಾಜಿಕಲಿ ಏನಾಗೋಗ್ಬಿಡುತ್ತೆ ಅವನಿಗೆ. ಆ ಮಗ ಏನಾದರೂ ಬದುಕೇನಾದ್ರು ಬಂದಿರೆ ತಿರ್ಗ ಮತ್ತು ಅವನು ಬೆಳೆದ್ರೆ ಯಾವ ರೀತಿಯಾಗಿ ಅವನು ಬೆಳಿಬೋದು, ಯಾವ ರೀತಿಯಾಗಿ ಅವನು ಬೆಳೆದಿದ್ರೆ ಅವನು ಇನ್ನೆಂಥ ಸೈಕೋ ಆಗ್ತಾನೆ, ಅವನಿನ್ನು ಯಾವ ರೀತಿಯಾಗಿ ಅವನು ದ್ವೇಷ ತೀರಿಸ್ಕೊಳ್ಳೋದಕ್ಕೆ ಬರ್ಬೋದು ನನ್ನ ಮೇಲೆ. ಮತ್ತು ಆ ಇನ್ನೊಂದು ಮಗು ಏನಿರುತ್ತಲ್ಲ ಆ ಮಗುವನ್ನು ಸಾಯಿಸುವಂಥ ಪ್ರಯತ್ನ ಮಾಡ್ತಾನೆ. ಈ ರೀತಿಯಾಗಿ ಆ ಒಂದು ಭ್ರಮಾತ್ಮಕ ಲೋಕಕ್ಕೆ ಆ ಮನಸ್ಸು ಕರ್ಕೊಂಡು ಹೊಟ್ಟೋಗಿರುತ್ತೆ. ಇದು ಪ್ಯೂರ್ಲಿ ಸೈಕಲಾಜಿಕಲ್ ಎಫೆಕ್ಟ್ ಇರ್ತಕ್ಕಂಥ, ಏನೋ ಓನ್ಲಿ ಮೆಚ್ಯೂರ್ಡ್ ಪೀಪಲ್ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಸಿನಿಮಾ ಆಗಿದೆ. ಆ ಒಂದು ಕರ್ಕೊಂಡು ಹೋದ ಆ ಭಾವನಾತ್ಮಕ ಲೋಕಕ್ಕೆ ಹೋದಾಗ ಆತ ಬೆಳೆದಿದ್ದಾನೆ, ಹಿಂಗಾಗುತ್ತೆ ಹೀಗಾಗುತ್ತೆ ಅಂಥೇಳಿ ಅದೆಲ್ಲ ಕೊನೆಗೆ ಪಾರ್ಟಲ್ಲಿ ಅದನ್ನು ರಿವೀಲ್ ಮಾಡ್ತಾರೆ. ಅವನು ಸೈಕೋ ಆಗೋಗಿರ್ತಾನೆ, ಭ್ರಮಾತ್ಮಕ ಪ್ರಪಂಚಕ್ಕೆ ಹೊರಟೋಗಿರ್ತಾನೆ. ಸೊ ಹೊರಟೋಗಿ ಕೊನೆಗೆ ಆ ಮಗು, ಅಂಥ ಮಗು ನನಗೆ ಬೇಡ, ನನಗೆ ನನ್ನ ಹೆಂಡತಿ ನನಗೆ ಕಳಿಸಿದಂತಹ ಪುಟ್ಟ ಮಗು ನನಗೆ ಬೇಕು, ಮತ್ತು ನಾನು ಪ್ರೀತಿಸಿದಂಥ ನನ್ನ ಅಕ್ಕ ನನಗೆ ಸಿಗಬೇಕು. ಆ ಒಂದು ಕೊನೆಯಲ್ಲಿ ಆ ಫೀಲು ಅವನಿಗೆ ಸಿಗಬೇಕು ಅನ್ನೋದನ್ನು ಅವನು ಬಯಸ್ತಾ ಇರ್ತಾನೆ. ಅಂತಹ ಒಂದು ಏನೋ ಮೂವಿ ಕಾನ್ಸೆಪ್ಟನ್ನು ಇದನ್ನು ಮಾಡಲಾಗಿದೆ. ಅಂದರೆ ಒಟ್ಟಾರೆಯಾಗಿ ಇಲ್ಲಿ ಏನು ಹೇಳಲಾಗಿದೆ, ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಇದ್ದಾಗ ಯಾವ ಲೆವೆಲಲ್ಲಿ ಹೋಗಬೇಕು ಆ ಲೆವೆಲಲ್ಲಿ ಹೋಗಿದೆ ಇದು. ಆ ಗ್ಯಾಂಗ್ಸ್ಟರ್ ಒಬ್ಬ ಡಾನ್ ಆದವನಿಗೂ ಕೂಡ ಒಂದು ಅಂತಃಕರಣ ಇರುತ್ತೆ ಅನ್ನೋದನ್ನು ಇಲ್ಲಿ ಹೇಳಲಾಗಿದೆ. ಮತ್ತು ಎಲ್ಲಿ ಕಳ್ಕೊಂಡಿದ್ದೀವೋ ನಾವು ಅಲ್ಲೇ ಹುಡುಕಬೇಕು ಅಂತ ನಾವು ಮತ್ತೆ 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 ಇನ್ನೇನೇನೋ ತಪ್ಪುಗಳನ್ನ ಮಾಡಿಕೊಂಡು ಹೋಗ್ತಾ ಇರ್ತೀವಿ, ಅದನ್ನು ಮಾಡಬಾರ್ದು ಅನ್ನೋದನ್ನು ಇಲ್ಲಿ ಹೇಳಲಾಗಿದೆ. ಮತ್ತು ಬರೀ ಹೆಣ್ಣು ಮದ್ಯ ಇದರಿಂದ ಏನೋ ಯಾವುದೇ ಕಾರಣಕ್ಕೂ ನಿಮಗೆ ಏನೋ ತೃಪ್ತಿ ಸಿಗೋದಿಲ್ಲ.
ಮತ್ತು ಬೆಂಕಿ ಉರಿತಾ ಇದ್ದರೆ ಅದಕ್ಕೆ ತುಪ್ಪ ಹಾಕಿದ್ರೆ ಮತ್ತೆ ತಿರ್ಗಾ ಏನೋ ಏರುತ್ತಾ ಹೊರತು ಅದರಿಂದ ಶಮನ ಆಗೋದಿಲ್ಲ. ಆ ಒಂದು ಪ್ರೀತಿಯನ್ನು ಕಳೆದುಕೊಂಡ ಮನಸ್ಸಿಗೆ ಆ ಪ್ರೀತಿಯೇ ಸಿಗಬೇಕೇ ಹೊರತು ಆ ಪ್ರೀತಿ ಹೆಣ್ಣಲ್ಲಾಗಲಿ ಏನೋ ಹೊನ್ನಲ್ಲಾಗಲಿ ಮದ್ಯದಲ್ಲಾಗಲಿ ಸಿಗೋದಿಲ್ಲ ಅನ್ನುವಂತಹ ಒಂದು ಬ್ಯೂಟಿಫುಲ್ ಸ್ಟೋರಿಯನ್ನು ಇಲ್ಲಿ ಹೇಳಲಾಗಿದೆ. ಸೊ ಇಷ್ಟು ವಿಚಾರಗಳು ಇದರಲ್ಲಿ ಇದೆ. ಕಥೆನೇ ಇಲ್ಲ, ಸ್ಟೋರಿನೇ ಇಲ್ಲ, ಫೀಲಿಂಗ್ಸೇ ಇಲ್ಲ ಅಂತಂದರೆ ತಂದೆ ಮಗನ ಒಂದು ಪ್ರೀತಿ ಇದೆ, ತಾಯಿ ಮಗನ ಒಂದು ಪ್ರೀತಿ ಇದೆ, ಅಕ್ಕ ತಮ್ಮನ ಒಂದು ಪ್ರೀತಿ ಇಲ್ಲಿ ತೋರಿಸಲಾಗಿದೆ. ಒಬ್ಬ ಡಾನ್ ಆದ್ರೂ ಕೂಡ ಹೇಗೆ ಆಗ್ತಾನೆ, ಹೇಗೆ ಆತನಿಗೆ ಅಂತಃಕರಣ ಇದೆ ಅನ್ನೋದನ್ನು ತೋರಿಸಲಾಗುತ್ತೆ. ತಾನು ಇಷ್ಟಪಟ್ಟಿದ್ದನ್ನು ಕಳ್ಕೊಂಡ್ಬಿಟ್ಟಾಗ ಅದಕ್ಕೆ ತಾನೇ ಕಾರಣ ಆಗಿದ್ದೀನಿ ಅಂತ ಅಂದ್ಕೊಂಡಾಗ ಒಂದು ಮಾತು ಬರುತ್ತೆ, ಅಪಘಾತಕ್ಕೂ ಮತ್ತು ಅಪರಾಧಕ್ಕೂ ವ್ಯತ್ಯಾಸ ಇರುತ್ತೆ. ಅಪಘಾತ ಅಂದರೆ ಇನ್ಸಿಡೆಂಟಲ್ಲಿ ಒಂದು ಆಕಸ್ಮಿಕವಾಗಿ ನಡೆದೋಯ್ತದು, ಆದರೆ ಆತನಿಗೆ ಸಾಯಿಸಬೇಕು ಅನ್ನೋ ಮನಸ್ಸಿರಲಿಲ್ಲ. ಆ ಮನಸ್ಸಿದ್ದಾಗ ಮಾತ್ರ ಅಪರಾಧ ಆಗುತ್ತೆ ಅನ್ನೋದನ್ನು ಅಲ್ಲಿ ತೋರಿಸಲಾಗಿದೆ. ಇಡೀ ನಮ್ಮ ಎಂಟೈರ್ ಕ್ರಿಮಿನಲ್ ಲಾ ಸಿಸ್ಟಮ್ ನಿಂತಿರೋದೇ ಈ ಒಂದು ಸ್ಟೇಟಸ್ ಆಫ್ ಮೈಂಡ್, ಮೆನ್ಸ್ಟ್ರಿಯಾ ಅಂತ ಕರಿತೇವೆ ನಾವು, ಮೆನ್ಸೆಂಟ್ರಿಯಾ ಅಂತಲೂ ಕರಿತೇವೆ. ಮಾನಸಿಕ ಸ್ಥಿತಿ, ಅಪರಾಧಿಕ ಮನಸ್ಸಿರಬೇಕು ಅಂತೇಳಿ. ಅಪರಾಧಿಕ ಮನಸ್ಸು ಇಲ್ಲದ ಕೆಲವು ಘಟನೆಗಳು ಮನುಷ್ಯರಿಂದ ನಡೆದುಬಿಟ್ಟಿರುತ್ತೆ ಆಕಸ್ಮಿಕವಾಗಿ. ಅದನ್ನು ನೀವು ಕೊರಗ್ತಾ ಇದ್ದರೆ ನೀವು ಸೈಕೋಗಳಾಗ್ಬಿಡ್ತೀರಾ. ಆದ್ದರಿಂದ ಅದನ್ನು ಬಿಟ್ಟು ಅದನ್ನು ಅಪರಾಧಿಕ ಮನಸ್ಸನ್ನು ಇಟ್ಟುಕೊಳ್ಳದೆ ಆಕಸ್ಮಿಕವಾಗಿ ನಡೆದ ಘಟನೆಗಳನ್ನು ನೀವು ಸರಳವಾಗಿ ಅದನ್ನು ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಂಡು ಜೀವನನ ಅರ್ಥ ಮಾಡಿಕೊಂಡು ಮತ್ತೆ ಪ್ರೀತಿಸುವಂತಹ ಆ ಪ್ರೀತಿ ಸಿಕ್ಕಿದಾಗ, ಆ ಹುಡುಗಿ ಸಿಕ್ಕಿದಾಗ ಒಂದು ಸುಂದರ ಜೀವನವನ್ನು ಮಾಡಿಕೊಂಡು ಹೋಗಬೇಕು ಅಂತ ಇಲ್ಲಿ ತುಂಬ ಚೆನ್ನಾಗಿ ತೋರಿಸಲಾಗಿದೆ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮೆಚ್ಯೂರಿಟಿ, ಗ್ರೋನ್ ಅಪ್ ಆಗಿರ್ಬೇಕು. ಕಿತ್ತೋಗಿರೋ ಕಾಮೆಂಟ್ಗಳನ್ನು ಮಾಡಿಕೊಂಡು ಕೂತ್ಕೊಳ್ಳೋದಲ್ಲ, ಒಬ್ಬನನ್ನು ತುಳಿಯೋಕ್ಕೆ ಪ್ರಯತ್ನ ಮಾಡೋದಲ್ಲ. ತಾಕತ್ತಿದ್ರೆ, ನಿಜವಾದ ಹೀರೋಸಮ್ ಇದ್ದರೆ ಬೇರೆ ಸ್ಟೇಟ್ನವ್ರುಗಳಿಗೂ ಹೇಳ್ತಾನೆ, ಅವರು ಎಲ್ಲ ಭಾಷೆಗಳನ್ನು ಕಲ್ತ್ಕೊಳ್ಳಿ. ನೋಡಿ, ಮಲಯಾಳಂ ಕೂಡ ನಾನು ಕಲ್ತ್ಕೊಂಡು ಹೇಳ್ತೀನಿ, ಮಾತಾಡ್ತೀನಿ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಾರೆ. ಕನ್ನಡ, ಇಂಗ್ಲೀಷ್, ಹಿಂದಿ, ತಮಿಳ್, ತೆಲುಗು, ಮಲಯಾಳಂ ಎಲ್ಲ ಭಾಷೆನ ಎಷ್ಟು ಟೈಮ್ ಕೊಟ್ಟಿದ್ದೀರಾ ನೀವು? ಎಂತೆಂಥ ವರ್ಕ್ ಮಾಡ್ತಾಯಿದ್ದಾರೆ, ಬಾಡಿ ಹೆಂಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ ಆ ಸಿನಿಮಾಗಾಗಿ, ಎಷ್ಟು ಡೆಡಿಕೇಶನ್ ಇದೆ ಆ್ಯಕ್ಟಿಂಗಲ್ಲಿ. ಇದು ಎಲ್ಲವೂ ಕೂಡ ನಾವು ಗಮನಿಸಬೇಕಾಗುತ್ತೆ. ಮತ್ತು ಬರೀ ಫೇರಿ ಟೇಲ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಅದು ಮಕ್ಕಳಿಗಾಗಿ. ಈಗ ಸ್ವರ್ಗ, ನರಕ ಈ ರೀತಿಯಾಗಿ ಕಥೆಗಳನ್ನ ಕಟ್ಟಿ ಭಾವನಾತ್ಮಕವಾಗಿ, ಕಲ್ಪನಾತ್ಮಕವಾಗಿ ಹೇಳ್ತೇವೆ. ಈ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ ಗಾಯ್ಸ್ ಅಂದರೆ ವಯಸ್ಕರಿಗಾಗಿ, ಅಂದರೆ ಬುದ್ಧಿಯಲ್ಲಿ ಬೆಳೆದಂಥವ್ರಿಗೆ. ಅಂದರೆ ಅಲ್ಲಿ ಏನೇನು ವಿಷಯಗಳು ಬೀಳುತ್ತೆ ಅನ್ನೋ ತಿಳ್ಕೊಳ್ಳಿ. ನಿಜವಾದ ಬದುಕಿನ ಕಠಿಣ ಸತ್ಯಗಳು ಅದರೊಳಗಡೆ ಬರುತ್ತೆ. ಅಪರಾಧ, ಮಹತ್ವಾಕಾಂಕ್ಷೆ, ಮೋಸದಂತಹ ಪ್ರೌಢ ವಿಷಯಗಳನ್ನು ಹೊಂದಿರುವಂತಹ ಒಂದು ಸಿನಿಮಾ ಆಗಿದೆ. ಇಲ್ಲಿ ಸೈಕೋ ಆಗಿರ್ತಾನೆ, ಭಾವನಾತ್ಮಕ ಪ್ರಪಂಚದಲ್ಲಿ ಇರ್ತಾನೆ ಅನ್ನೋದನ್ನು ತುಂಬ ಎಳೆಯಾಗಿ ಇದನ್ನು ತೋರಿಸಲಾಗಿದೆ. ಅರ್ಥ ಮಾಡ್ಕೊಳ್ಬೇಕು. ಕೊನೆಯದಾಗಿ ಅಲ್ಲಿ ಹೇಳಿದ್ದಾರೆ, ಆ ಪೇಷನ್ಸ್ ಬೇಕು ಜನಕ್ಕೆ. ಜನ ಏನು ಅಂದರೆ ತಬಾಹಿ ಸಿನಿಮಾ ಸಾಂಗ್ ನೋಡಿದ್ದಾರೆ, ಕಾಂಡು ಮ್ಯಾಡ್ ಅಂತ ಬಳಸೋದು, ಅಲ್ಲಿ ಒಂದು ಹಸಿ ಬಿಸಿ ದೃಶ್ಯಗಳಿರುತ್ತೆ ಅಂತ ಪಾಪ ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಕೆಲವ್ರು ಹೋಗಿದ್ರು. ಅದೇನೂ ಇಲ್ಲ. ಎಷ್ಟು ಹೇಳಬೇಕು, ಏನು ಹೇಳಬೇಕು ಅಚ್ಚುಕಟ್ಟಾಗಿ ಒಂದು ಚೌಕಟ್ಟಲ್ಲಿ ಹೇಳಲಾಗಿದೆ. ನಿಮ್ಮ ಮೊಬೈಲ್ಗಳಲ್ಲಿ, OTTಗಳಲ್ಲಿ ಏನೇನೋ ನೋಡ್ಕೊಂಡು ಕೂತಿರೋದಕ್ಕೇನು ಅಸಹ್ಯವಾಗಿ ಏನೂ ಇಲ್ಲ. ಸಿನಿಮಾ ಎಲ್ಲರೂ ಹೋಗಿ ನೋಡಬಹುದು, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಓಪನ್ ಮೈಂಡಲ್ಲಿ ಯಾವುದೇ ಪ್ರಿಜುಡೀಸ್ ಇಲ್ಲದೆ ಖಂಡಿತ ನೀವು ಸಿನಿಮಾನ ಹೋಗಿ ನೋಡಿ. ತುಂಬ ಅಚ್ಚುಕಟ್ಟಾದ ಮೂವಿ ಇದಾಗಿದೆ. ಆದ್ದರಿಂದ ಇಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಫೇರಿ ಟೇಲಲ್ಲಿ ಮಹತ್ವಾಕಾಂಕ್ಷೆ ಏನೋ ಆ ಒಂದು ಗೋವಾದಲ್ಲಿ ಡಾನ್ ಆಗಬೇಕು ಅಂತ ಹೇಳೋದು, ಅದಕ್ಕೆ ವಡಿ ಬಡಿ ಕಡಿ ಅನ್ನೋದು, ಆ ಒಂದು ವೈಲೆನ್ಸ್ ಅನ್ನೋದು ಏನಿರುತ್ತಲ್ಲ, ಹಿಂಸೆ, ಕ್ರೌರ್ಯ ಅದು ಇದ್ದೇ ಇರುತ್ತೆ. ಅದು ನನ್ನ ಮದರ್ ಟಂಗ್ ಅಂತ ಹೇಳಿ ಈ ತರಹದ ಕೆಲವು ಪಂಚ್ ಡೈಲಾಗುಗಳು ತುಂಬಾ ನಿಮಗೆ ಭಾಳ ಖುಷಿ ಕೊಡುತ್ತೆ. ಬರೀ ಚಿತ್ರಾನ್ನ ತಿಂತಾರವ್ರಿಗೆ ಬಿರಿಯಾನಿ ಹಾಕಿದ್ರೆ ಅದು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಹಾಗೆ. ಸೊ ಒಂದು ಲೆವೆಲ್, ಯಾವುದೋ ಒಂದು ಲೋಕಲ್ ಲೆವೆಲಲ್ಲಿ ಥಿಂಕಿಂಗ್ಗಳು ಇಟ್ಕೊಂಡು, ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಂಡು ಹೋಗೋರ್ಗಲ್ಲ ಈ ಸಿನಿಮಾ. ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿದೆ. ಎಲ್ಲ ಆಡಿಯನ್ಸನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಎಲ್ಲ ದೇಶದವರನ್ನು ಕೂಡ ಮೆಚ್ಚುಗೆ ಪಡಬೇಕು ಅಂತಹ ಒಂದು ನಿಟ್ಟಿನಲ್ಲಿ ಮಾಡೋದಕ್ಕೆ ಹೊರಟಿರ್ತಕ್ಕಂತಹ ಒಂದು ಚಿತ್ರ ಇದು. ಸುಮ್ಮನೆ ಏನೋ ನಾರ್ಮಲ್ ಆಗಿ ಒಂದು ಲೋಕಲ್ ಆಗಿ ಇಲ್ಲಿರೋ ಒಂದು ಕಸ್ಟಮು ಟ್ರೆಡಿಷನ್ನು ಬೇರೆ ದೇಶದಲ್ಲಿ ಇರಲ್ಲ. ಇಲ್ಲಿ ರೈಟ್ ಇರೋದು ಅಲ್ಲಿ ರಾಂಗ್ ಆಗುತ್ತೆ, ಅಲ್ಲಿ ರಾಂಗ್ ಇರೋದು ಇಲ್ಲಿ ರೈಟ್ ಆಗುತ್ತೆ. ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಹೋಗಬೇಕು ಅಂದಾಗ ಒಂದು ಓಪನ್ ಮೈಂಡ್, ಒಂದು ಬ್ರಾಡ್ ಮೈಂಡ್ ಅನ್ನೋದನ್ನು ಬೆಳೆಸ್ಕೊಳ್ಬೇಕು. ಥಿಂಕ್ ಔಟ್ ಆಫ್ ದಿ ಬಾಕ್ಸ್ ಅಂದಂಗೆ ರ್ಯಾಷನಲ್ ಥಿಂಕಿಂಗ್ ಇಟ್ಟುಕೊಂಡು ಈ ಸಿನಿಮಾವನ್ನು ನೋಡೋದಕ್ಕೆ ಹೋಗಿ. ನೀವು ಚೈಲ್ಡಾ,
ಮೆಚುರಿಟಿ ಇದೆಯಾ ಅನ್ನೋದನ್ನು ತಿಳ್ಕೊಳ್ಳಿ. ಯಾರು ನೆಗೆಟಿವ್ಗಳು ಹಾಕೊಂಡು ಕೂತವ್ರೋ ಇವ್ರುಗಳೆಲ್ಲ ಉರ್ಕೊಳ್ಳೋರು ಮತ್ತು ಗ್ರೋನ್ ಅಪ್ ಇಲ್ಲದೆ ಇರೋರು ಅನ್ನೋದನ್ನು ತಿಳ್ಕೊಳ್ಳಿ ಅನ್ನೋದನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಟೂ ಮಚ್ ಆಫ್ ವೈಲೆನ್ಸನ್ನು ತೋರಿಸಲಾಗಿದೆ. ಬೇಸಿಕಲಿ ನಾನು ಕೂಡ ಆ ಕ್ರೌರ್ಯ ಇದನ್ನೆಲ್ಲ ಇಷ್ಟಪಡೋ ವ್ಯಕ್ತಿ ಅಲ್ಲ, ಆದರೆ ಆ ಕಾನ್ಸೆಪ್ಟ್ಗೆ, ಆ ಸ್ಟೋರಿಗೆ, ಆ ಸ್ಟೋರಿ ಲೈನ್ಗೆ ಅವಶ್ಯಕತೆ ಇರೋಷ್ಟು ಅದನ್ನು ಮಾಡಿದ್ದಾರೆ. ಅದನ್ನು ನಾವು ನೋಡಬೇಕಾಗತ್ತೆ. ನಮಗೆ ಹಾಲು ಬೇಕು, ಹಸು ಬರಬೇಕು, ಆ ಬಾಲ ಬೇಡ ಕೊಂಬು ಬೇಡ ಅಂದರೆ ಆಗಲ್ಲ. ಹಾಗೆ ಇದೆಲ್ಲ ಇರುತ್ತೆ. ಓಕೆ, ಸೈಡ್ ಡಿಶ್ ಆಗಿ ಇರುತ್ತೆ ಇವೆಲ್ಲ. ಸೊ ಟೂ ಮಚ್ ಆಫ್ ವೈಲೆನ್ಸ್ ಇದೆ. ಅದನ್ನು ಕಟ್ ಮಾಡಿ ಒಂದು 15-20 ನಿಮಿಷ ಅದನ್ನು ಪಾತ್ರಗಳ ಒಂದು ಏನಿದೆ, ಈಗ ಗಂಗಾ ಆಗಲಿ, ರೆಬೆಕಾ ಆಗಲಿ, ನಾಭಿಯಾ ಆಗಲಿ, ಆ ತಾಯಿ ಆಗಲಿ, ಇದ್ರ ಬಗ್ಗೆ ಒಂದಷ್ಟು ಫೀಲಿಂಗ್ಸ್ಗಳನ್ನು ಬರೋ ರೀತಿಯಲ್ಲಿ, ಎಮೋಷನ್ಸ್ ಬರೋ ರೀತಿಯಲ್ಲಿ ಇನ್ನೊಂದು ಸ್ವಲ್ಪ ಕಟ್ಕೊಡ್ಬೋದಾಗಿತ್ತೇನೋ ಅಂತ ನನಗನ್ನಿಸ್ತಾ ಇದೆ. ಮತ್ತು ಸ್ಟೋರಿ ಲೈನನ್ನು ಅರ್ಥ ಮಾಡಿಸೋದಕ್ಕೆ ಸ್ವಲ್ಪ, ಯಾಕಂದರೆ ಸಿನಿಮಾ ಸೆಕೆಂಡ್ ಹಾಫ್ ಬರೋವರೆಗೂ ಯಾರಿಗೂ ಏನೂ ಅರ್ಥನೇ ಆಗಲ್ಲ. ಯಾಕೆ ಬಂದರು, ಇವನು ಯಾಕೆ ಬಂದ, ಇವನು ಯಾಕೆ ಹೊಡೆದ್ರು, ಇಲ್ಲೇನು ಕಾಯ್ತು, ಇವನು ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ, ಏನೂ ಅರ್ಥ ಆಗೋದಿಲ್ಲ. ಕೊನೆಯಲ್ಲಿ ಏನು ಬರೋದು, ಇದು ಹಾಲಿವುಡ್ ರೇಂಜಲ್ಲಿ ತೆಗೆದಿರೋ ಮೂವಿ ಇದನ್ನು ಲೋಕಲ್ ಲೆವೆಲಲ್ಲಿ ನೋಡೋಕ್ಕೆ ಹೋಗಬೇಡಿ. ಎಲ್ಲ ಹಾಲಿವುಡ್ ಸಿನಿಮಾಗಳಲ್ಲಿ ಹಂಗೆ ತಾನೇ ಇರುತ್ತೆ. ಎಲ್ಲ ಫಸ್ಟ್ ಹಾಫಲ್ಲಿ ಏನೇನೋ ಇರುತ್ತೆ, ಕೊನೆಗೆ ಫೈನಲ್ ಆಗಿ ಕನ್ಕ್ಲೂಷನ್ ಮಾಡ್ತಾರೆ. ಇದು ಅದೇ ಲೆವೆಲಲ್ಲಿ ಮಾಡಿರೋದು. ಫೈನಲ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಕೂತ್ಕೊಂಡು ನೋಡಿ, ಅರ್ಥ ಆಗುತ್ತೆ ಸಿನಿಮಾ ಏನು ಅಂತ ಹೇಳಿ. ಓಕೆ, ಅದ್ದೂರಿ ಆಗಿದೆ, ಲಕ್ಸುರಿ ಆಗಿದೆ. ಟೂ ಮಚ್ ಆಫ್ ವೈಲೆನ್ಸ್ ಆಯಿತು ಅಂದರೆ ಕ್ರೌರ್ಯ ಜಾಸ್ತಿ ತೋರಿಸಿದ್ದಾರೆ. ಯಾಕಂದರೆ ಕ್ರೌರ್ಯನೇ ನನ್ನ ಮದರ್ ಟಂಗ್ ಅಂತ ಹೇಳ್ತಾನೆ ಇದು ಸ್ಟಾರ್ಟ್ ಆಗುತ್ತೆ. ಮತ್ತು ಅದನ್ನು ಒಂದು 15 ನಿಮಿಷ ಕಡಿಮೆ ಮಾಡಿ ಅಲ್ಲಲ್ಲಿ ಪಾತ್ರಗಳ ಒಂದು ವಿಶ್ಲೇಷಣೆಯನ್ನು ಮತ್ತು ಭಾವನಾತ್ಮಕ ಸಂಬಂಧವನ್ನು ಮತ್ತು ಆ ಒಂದು ಗಂಗಾ ಅಕ್ಕಳ ಒಂದು ಆ ಒಂದು ತ್ಯಾಗಕ್ಕೆ ತಮ್ಮನನ್ನು ಯಾವ ಒಂದು ಮಟ್ಟಕ್ಕೆ ಕರ್ಕೊಂಡು ಹೋದ್ಲು ಮತ್ತು ಒಳ್ಳೆ ಮಟ್ಟಕ್ಕೆ ಕರ್ಕೊಂಡು ಬಂದ್ಲ, ಆ ಫೀಲಿಂಗ್ಸ್ ಏನು ಅನ್ನೋದು ಇನ್ನೂ ಸ್ವಲ್ಪ ಭಾವನಾತ್ಮಕವಾಗಿ ಕಟ್ಟಿಕೊಡ್ಬೋದಾಗಿತ್ತು. ಜೀವನದ ಸಾರ್ಥಕ್ಯ ಏನು ಅನ್ನೋದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಸ್ಟೋರಿ ಲೈನ್ನ ಸಿಂಪ್ಲಿಫೈ ಮಾಡಬೇಕು. ನಮ್ಮ ಜನಕ್ಕೆ ಅರ್ಥ ಆಗಲ್ವಲ್ಲ, ಏನು ಮಾಡೋದು. ಗ್ರೋನ್ ಅಪ್ ಗೈಸ್ಗೆ ಅಂತ ಹೇಳ್ತೀರಾ, ಮತ್ತು ಈಗೆಲ್ಲ ಮೆಚಾರಿಟಿ ಗ್ರೋನ್ ಅಪ್ಪೇ ಇಲ್ಲ ಇಲ್ಲಿ, ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಮತ್ತು ಸಿನಿಮಾ ಗೆಲ್ಲೋದು ಹೆಂಗೆ? ಆದ್ದರಿಂದ ಇಲ್ಲಿ ಈ ಒಂದು ಟೆಕ್ನಿಕಲ್ ಇಶ್ಯೂಸ್ ಇದೆ. ಸೊ ಸ್ಟೋರಿ ಲೈನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡ್ಬೋದಾಗಿತ್ತೇನೋ ಅಂತ ಅನ್ನಿಸ್ತಾ ಇದೆ. ಕನೆಕ್ಷನ್ಸ್, ಎಮೋಷನ್ ಮಾಡ್ಬೋದಾಯಿತು. ಮತ್ತು ಬಿಸ್ನೆಸ್ ಎಂಪೈರ್ನಾಗಲಿ ಅವನು ಹೆಂಗೆ ಕಟ್ಕೊಂಡ ಅದಾದ ಮೇಲೆ ಅನ್ನೋದನ್ನಾದ್ರೂ ತೋರಿಸ್ಬೋದಾಗಿತ್ತು ಸ್ವಲ್ಪ. ಇನ್ಸ್ಟೆಡ್ ಆಫ್ ಟೂ ಮಚ್ ಆಫ್ ವೈಲೆನ್ಸು ಅದನ್ನೊಂಚೂರು ತೋರಿಸ್ಕೊಡ್ಬೋದಾಗಿತ್ತು ಅನ್ನೋದನ್ನು ನಾನು ಇಲ್ಲಿ ಹೇಳ್ತೇನೆ. ಅದು ನೆಗೆಟಿವ್ ಅಲ್ಲ. ದೀಸ್ ಆರ್ ಆಲ್ ದ ಥಿಂಗ್ಸ್ ವಿಚ್ ನೀಡ್ ಟು ಇನ್ಸರ್ಟ್ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ, ಏನನ್ನು ಹಾಕಿದರೆ ಚೆನ್ನಾಗಿರ್ತಾಯಿತ್ತು ಅಂತ. ಸೊ ಒಟ್ಟಾರೆಯಾಗಿ ಸಿನಿಮಾ ಫ್ಯಾಂಟಾಸ್ಟಿಕ್ ಆಗಿ, ಫ್ಯಾಬ್ಯುಲಸ್ ಆಗಿ ಮೂಡಿ ಬಂದಿದೆ. ಎಸ್ಪೆಷಲಿ ಒಬ್ಬ ಯಶ್ ಅನ್ನೋ ವ್ಯಕ್ತಿ ಒಂದು ಶಕ್ತಿಯಾಗಿ ಬೆಳೀಲಿ. ಕನ್ನಡಿಗರ ಪರವಾಗಿ ಆತ ನಿಂತಿದ್ದಾನೆ. ಕನ್ನಡಿಗರಾದ ನಾವೆಲ್ಲರೂ ಆತನ ಪರವಾಗಿ ನಿಂತು ಬೆನ್ನು ತಟ್ಟಿ ಆತನನ್ನು ಪ್ರೋತ್ಸಾಹಿಸಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಳೀಲಿ ಅಂತ ನಾನು ಹೇಳ್ತೇನೆ. ಇವತ್ತು ನಾನು ಬಾಲಿಗೆ ಹೋದಾಗ, ಇಂಡೋನೇಷ್ಯಾಗೆ ಹೋದಾಗ, ಮಾಲ್ಡೀವ್ಸ್ಗೆ ಹೋದಾಗ, ಕರ್ನಾಟಕ, ಬ್ಯಾಂಗ್ಳೂರು ಅನ್ನೋದಲ್ಲ, ಅಲ್ಲಿ ರಾಕಿ ಬಾಯ್ ಅಂದರೆ ಜನಗಳಿಗೆ ಅರ್ಥ ಆಗುತ್ತೆ, ಓ ರಾಕಿ ಬಾಯ್ ಅಂತ ಹೇಳಿ. ಸೊ ಆ ಲೆವೆಲಲ್ಲಿ ಒಂದು ಕನ್ನಡನ ಬೆಳೆಸ್ತಾ ಇರ್ತಕ್ಕಂಥ ವ್ಯಕ್ತಿನ ಪ್ರೋತ್ಸಾಹಿಸಿ, ಮೆಚುರಿಟಿ ಇಟ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಮತ್ತು ನೀವು ಪ್ರಬುದ್ಧರ ಇಲ್ಲವೋ ಅಂತ ತಿಳ್ಕೊಳ್ಳೋದಕ್ಕೆ ಹೋಗಿ ಸಿನಿಮಾನ ನೋಡಿ ಹೊರತು ಆ ರೀತಿ ಬ್ಯಾಡ್ ರಿವ್ಯೂಸ್ಗಳನ್ನ ಬಿಟ್ಟಾಕಿ. ಕಾಮೆಂಟ್ ಮಾಡೋರು ಎಲ್ಲಿದ್ದರೂ ಇರ್ತಾರೆ, ಕಾಲು ಎಳೆಯೋರು ಕಾಲು ಕೆಳಗೆ ಇರ್ತಾರೆ. ಯಾವತ್ತೂ ಮೇಲೆ ಬರಲ್ಲ. ಮೇಲ್ ಬರೋ ವ್ಯಕ್ತಿ ಯಾವತ್ತೂ ಆಕಾಶ ನೋಡ್ತಾ ಇರ್ತಾನೆ, ಬೆಳಿತಾನೆ ಇರ್ತಾನೆ, ಫೋಕಸ್ ಇಟ್ಕೊಂಡಿರ್ತಾನೆ. ನಾಯಿ ನರಿಗಳು ಬೊಗಳ್ತಾ ಇದ್ದರೆ ದೇವಲೋಕ ಹಾಳಾಗಲ್ಲ, ಸಿಂಹ ಆ ಕಡೆ ತಿರುಗಿ ಕೂಡ ನೋಡಲ್ಲ. ಆ ರೀತಿಯಾಗಿ ಮುಂದಕ್ಕೆ ಹೋಗಿ ನೋಡಿ. ನಿಮ್ಮ ರಿವ್ಯೂಸ್ಗಳನ್ನು ಹಾಕಿ, ಕಾಮೆಂಟ್ಗಳಲ್ಲಿ ನೀವು ನೋಡ್ಕೊಂಬಂದರೆ ಎಷ್ಟು ಜನ ಸಿನಿಮಾ ನೋಡಿದ್ದೀರಾ, ನಿಮ್ಮ ಅಭಿಪ್ರಾಯ ಏನಾಯಿತು, ಕಾಮೆಂಟ್ ಏನು ಅನ್ನೋದನ್ನು ತಿಳಿಸ್ಕೊಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.